ಸ್ನೇಹಿತರೆ ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಮಂಜು ಅಲ್ದಮರ. ನಿಮ್ಮೆಲ್ಲರೂ ಕೂಡ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಮತ್ತೆ ಪ್ರೀತಿಯ ಸ್ವಾಗತ. ಸ್ನೇಹಿತರೆ, ಈಗಾಗಲೇ ನನ್ನಿಂದ ನಿಮಗೆ ಕಾಣ್ತಾ ಇದೆ ಜೇನು ಪೆಟ್ಟಿಗೆಗಳು. ಹೌದು ಸ್ನೇಹಿತರೆ, ನಾನು ಮತ್ತೊಂದು ಜೇನು ಕೃಷಿ ಮಾಡೋಕ್ಕೋಸ್ಕರ ಅನುಭವಿ ಯುವ ರೈತರನ್ನ ಭೇಟಿಯಾಗಿ ಬಂದಿದ್ದೀನಿ ಸ್ನೇಹಿತರೆ. ಕಾರಣ ಇಷ್ಟೇ ಸ್ನೇಹಿತರೆ, ಯಾರಾದರೂ ಜೇನು ಕೃಷಿ ಶುರು ಮಾಡ್ತೀರಾ ಅಂತಂದ್ರೆ, ಈಗ ಆಲ್ರೆಡಿ ಜೇನು ಕೃಷಿ ಶುರು ಮಾಡಿದ್ರೆ ಅದನ್ನ ಮುಂದೆ ಯಾವ ತರ ಒಂದೊಳ್ಳೆ ರೀತಿ ತಗೊಂಡು ಹೋಗ್ಬೇಕು, ಯಾವ ತರ ಆದಾಯ ಗಳಿಸ್ಬೇಕು, ಮತ್ತೆ ಸುಲಭವಾಗಿ ನಾವು ಜೇನು ಕೃಷಿನ ನಮ್ಮ ತೋಟಗಳಲ್ಲಿ ಯಾವ ತರ ಮಾಡಬಹುದು ಅಂತೇಳಿ, ಮತ್ತೆ ಜೇನು ಕೃಷಿಯ ಮಹತ್ವ, ಜೇನು ಕೃಷಿ ಯಾವ ತರ ಎಲ್ಲ ಬಂಡವಾಳಗಳನ್ನ ನಾವು ಅದರ ಒಂದು ಆದಾಯ ಗಳಿಸಬಹುದು ಅಂತೇಳಿ ಇನ್ನೂ ಹಲವು ವಿಚಾರಗಳನ್ನ ಸ್ನೇಹಿತರೆ, ಇವತ್ತು 5 ವರ್ಷಗಳಿಂದ ಜೇನು ಕೃಷಿ ಮಾಡ್ತಿರಂತ ಒಬ್ರು ಯುವ ರೈತರನ್ನ ಭೇಟಿ ಮಾಡಕ್ ಹೋಗ್ತಾ ಇದ್ದೀನಿ ಸ್ನೇಹಿತರೆ. ಅವರಿಂದ ನಾವು ಜೇನು ಕೃಷಿಯ ಎಲ್ಲ ಸಂಪೂರ್ಣ ಮಾಹಿತಿ ತಿಳ್ಕೊಳ್ಳೋಣ ಬನ್ನಿ. ಸ್ನೇಹಿತರೆ, ಈಗ ನಮ್ಮೊಟ್ಟಿಗೆ ಯುವ ರೈತರಿದ್ದಾರೆ. ಅಣ್ಣ, ನಿಮಗೆ ಮೊದಲಿಗೆ ನಮ್ಮ ಯೂಟ್ಯೂಬ್ ಚಾನಲ್ಗೆ ಆತ್ಮೀಯ ಮತ್ತು ಪ್ರೀತಿಯ ಸ್ವಾಗತ. ಜೇನಿಂದು ತುಪ್ಪ ಆಗಿದೆ, ಅದರಿಂದಾಗಿ. ಅಣ್ಣ, ಮೊದಲಿಗೆ ನೀವು ನಮ್ಮ ವೀಕ್ಷಕರಿಗೆ ನಿಮ್ಮ ಪರಿಚಯ ಮಾಡ್ಕೊಳ್ಳಿ ಅಣ್ಣ. ಸೊ ನನ್ನ ಹೆಸರು ಮಹೇಶ್ ಅಂತ ಹೇಳ್ಬಿಟ್ಟು, ನಮ್ಮ ತಂದೆ ಉಮೇಶ್ ತೀವಿ, ಗ್ರಾಮ ಬಂದು ಅಂತಾಪುರ ಗ್ರಾಮ, ಚೇಳೂರು, ಗುಬ್ಬಿ ತಾಲೂಕು, ತುಮಕೂರು ಡಿಸ್ಟಿಕ್ಕು. ಓಕೆ ಅಣ್ಣ, ನಿಮಗೆ ಹೆಂಗೆ ಇದು ಶುರುವಾಯಿತು ಅಂತ ಹೇಳೋಣ ಜೇನು ಕೃಷಿದು? ಸರ್, ಇದು ಜೇನು ಕೃಷಿ ನಾವು ಸ್ಟಾರ್ಟ್ ಮಾಡೋ ಹತ್ತರಲ್ಲಿ 4ನೇ ವರ್ಷ ಆಗ್ತಾ ಬಂತು. ಓಕೆ. ನಾವು ಮೊದಲನೇದಾಗಿ ನಾವು ಕರೋನಾ ಆದಮೇಲೆ ನಾವು ತೋಟಕ್ಕೆ ಬಂದಿದ್ದು. ನಮ್ಮ ತೋಟಕ್ಕೆ ಬಂದಾದ್ಮೇಲೆ ಇಲ್ಲಿ ನನ್ನ ಫ್ರೆಂಡ್ ಒಬ್ಬ ಇದ್ದಾನೆ, ಪುನೀತ್ ಅಂತ ಹೇಳ್ಬಿಟ್ಟು. ಸೊ ಅವನು ಮೊದಲಿಂದ ಕೃಷಿಕ ಅವನು. ಸೊ ನಾವು ಬಂದು ಹೊಸದ್ರಲ್ಲಿ ಏನಾದರೂ ಮಾಡಬೇಕು ಅಂತ ಹೇಳಿದಾಗ, ಅಣ್ಣ ಈ ಮೆಡಿಸನ್ ಸೌತೆಕಾಯಿ ಮಾಡ್ತಾ ಇದ್ದೀನಿ, ನೀನು ಬೆಳೆಯೋದಾದ್ರೆ ಬೆಳೆಯೋಣ ಅಂತ ಅಂದ. ಓಕೆ. ಸೊ ಅವನು ಗೈಡೆನ್ಸ್ ತಗೊಂಡು ನಾನು ಫಸ್ಟು ಕೃಷಿ ಅಂತ ಮಾಡಿದ್ದು. ಫಸ್ಟು ನಾನು ಮೊದಲನೇದಾಗಿ ಬೆಳೆದ ಬೆಳೆ ಮೆಡಿಸನ್ ಸೌತೆಕಾಯಿ. ಆ ಟೈಮಲ್ಲಿ ಜೇನಿನ ಬಗ್ಗೆ ನಮಗೆ ತಲೆಗಳ ಬಿಟ್ಟವ್ರು ಅವರೇನೇನೆ. ಜೇನು ಮಾಡಿದ್ರೆ, ಇವೆಲ್ಲ ಮಾಡಿದ್ರೆ, ಜೇನು ಪೆಟ್ಟಿಗೆ ಮಾಡಿದ್ರೆ ಈಲ್ಡ್ ಬರುತ್ತೆ. ಸೊ ಆ ಥರ ಹೇಳಿದ್ದೆಲ್ಲ ಅವನೇ. ಸೊ ಅದಾದಮೇಲೆ ನಾವು ಜೇನು ಪೆಟ್ಟಿಗೆ ಹುಡ್ಕೊಂಡು ಹೋಗಿ ಎಲ್ಲಿ ಏನು ಅಂತ ಸಿಕ್ಕಿದಾಗ KVKಯಲ್ಲಿ, ಹಿರೇಹಳ್ಳಿ KVKಯಲ್ಲಿ, ಸೊ ಅಲ್ಲಿ ರೆಗ್ಯುಲರ್ ಟ್ರೈನಿಂಗ್ ಕೊಡ್ತಾರೆ ಜೇನು ಕೃಷಿಗೆ ಸಂಬಂಧಪಟ್ಟಂಗೆ. ಓಕೆ. ಸೊ ಅಲ್ಲಿ ನಾವು ಟ್ರೈನಿಂಗ್ ತಗೊಂಡು ಬಂದಾದ್ಮೇಲೆ ಇನ್ಷಿಯಲ್ ಆಗಿ ಒಂದು 15 ಪೆಟ್ಟಿಗೆಯಿಂದ ಸ್ಟಾರ್ಟ್ ಮಾಡ್ತೀನಿ ನಾನು. ಸೊ ಅದು ಹಂಗೆ ಬೆಳ್ಕೊಂಡು ಇಲ್ಲಿಗೆ ನಮ್ದು ಒಂದು ಗ್ರೂಪ್ ಮಾಡಿಕೊಂಡು, ಸೊ 2000 ಬಾಕ್ಸ್ ಹತ್ತತ್ರ ರೀಚ್ ಆಗಿದ್ದೀವಿ ಇವಾಗ. ಸೊ ನಂದೇ ಅಂತ ಒಂದು 250 ಪೆಟ್ಟಿಗೆ ಇದೆ ಸರ್, ಓನು ನಮ್ಮ ಮೇಂಟೆನೆನ್ಸ್ಗೆ, ನಮ್ಮ ಇದಕ್ಕೆ ಅಂತಾನೆ. ಇನ್ನು ಮಿಕ್ಕಿದ್ದೆಲ್ಲ ಒಂದು 120 ಜನ ರೈತರಿದ್ದೀವಿ ನಾವು. ಸೊ ನಾವು ಎಲ್ಲರೂ ಸೇರಿ ನಾವೊಂದು ಗ್ರೂಪ್ ಮಾಡ್ಕೊಂಡು ನಾವು ಇದನ್ನ ಮಾಡ್ತಾ ಇರೋದು. ಸೊ ಇಷ್ಟು ಬ್ರ್ಯಾಂಡ್ ಇದೆಯಲ್ಲ? ಹೌದು, ಕಿಶನ್ಸ್ ಬಿ ಫಾರ್ಮ್ ಅಂತಾನೆ ಹೇಳ್ಬಿಟ್ಟು ನಾನು ಒಂದು ಬ್ರ್ಯಾಂಡ್ ಮಾಡಿಕೊಂಡು, ಸೊ ಅದೇ ಇದರಲ್ಲಿ ಕಿಶನ್ ಜೇನು ತುಪ್ಪ ಅಂತಾನು ಮಾಡಿದ್ದೀನಿ. ಅದು ತೋರಿಸ್ತೀನಿ ನಿಮಗೆ ನೆಕ್ಸ್ಟು. ಸೊ ಅದು ಅಲ್ಲಿಂದ ಇಲ್ಲಿ ತೆಗ್ದಿರೋ ಹೀಲ್ಡ್ ಎಲ್ಲ ಅಥವಾ ರೈತರಿಂದ ತೆಗ್ದಿರೋ ಹೀಲ್ಡ್ ಎಲ್ಲ ನಾವು KVKಲಿ ಪ್ರೊಸೆಸಿಂಗ್ ಕೊಟ್ಟು ಅಲ್ಲಿ ಲ್ಯಾಬ್ ಟೆಸ್ಟ್ ಎಲ್ಲ ಮಾಡಿಸಿ ಆಮೇಲೆ ಬಾಟ್ಲು ಮಾಡ್ತೀವಿ. 3 ಥರ ಜೇನು ಮಾಡ್ತೀವಿ. ಒಂದು ರಾ ಹನಿ ಮಾಡ್ತೀವಿ, ಒಂದು ಪ್ರೊಸೆಸ್ಡ್ ಹನಿ, ಇನ್ನೊಂದು ಕೂಮ್ಡ್ ಹನಿ ಅಂತ 3 ವೆರೈಟಿ ಜೇನುತುಪ್ಪ ನಮ್ಮ ಹತ್ರ ಸಿಗುತ್ತೆ. 3? ಹಾಂ. ಓಕೆ. ಎಲ್ಲ ಅದು ತುಳುವೆ ಮತ್ತು ಮುಜಂಟಿ 2 ವೆರೈಟಿ ಜೇನುತುಪ್ಪ ಸಿಗುತ್ತೆ ನಮ್ಮ ಹತ್ರ. ಈಗ ನಿಮ್ಮಲ್ಲಿ ಬಂದರೆ ಇದು 2 ಟೈಪಲ್ಲಿ ಸಿಗೋದು? ಹೌದು ಸರ್. ಇದು ಟೋಟಲ್ ಇರೋದೇ 4 ಬಗೆ ಜೇನು ಸರ್. ಓಕೆ. ನಾವು ಸಾಕೋದಕ್ಕೆ ಯೋಗ್ಯ ಇರೋದು 2 ತಳಿ. ಸೊ ನಮ್ಮಲ್ಲಿ ಒಟ್ಟು 4 ತಳಿ ಇದೆ. ಹೆಜ್ಜೇನು, ಕೋಲ್ ಜೇನು, ತುಳುವೆ ಜೇನು, ಮುಜಂಟಿ ಜೇನು. ಓಕೆ. ಈ 4 ಬಗೆ ಜೇನಿರೋದು. ಜೇನು ತುಪ್ಪ ಕೊಡಬಲ್ಲ ಜೇನು ನೊಣಗಳಿವು, ಸರಿನಾ? ಅದರಲ್ಲಿ ನಮಗೆ ಸಾಕೋದಕ್ಕೆ ಬರೋದು ತುಳುವೆ ಜೇನು ಮತ್ತೆ ಮುಜಂಟಿ ಜೇನು. ಓಕೆ. ಈ 2 ಜೇನ ನಾವು ಸಾಕೋದಕ್ಕೆ ಬರೋದು. ತುಳುವೆ ಜೇನ ಪರ್ಟಿಕ್ಯುಲರ್ ಆಗಿ ಯಾಕೆ ಸಾಕ್ತೀವಿ ಅಂತಂದ್ರೆ, ಅದು ತನ್ನ ಮನೇನ ವಿಸ್ತಾರ ಅಂದರೆ ಜಾಸ್ತಿ ಮಾಡ್ತಾ ಹೋಗುತ್ತದು. ಹೆಜ್ಜೇನಾದರೆ ಮೇಲ್ಗಡೆ, ಕೆಳಗಡೆ ಇಡಲ್ಲ, ಮೇಲ್ಗಡೆ ದೊಡ್ಡದಾಗಿಡುತ್ತೆ. ಸೊ ಅದನ್ನು ಸಾಕೋದಕ್ಕೆ ಬರೋಲ್ಲ. ಕೋಲ್ ಜೇನು ಒಂದೇ ಏರಿ ಇಡುತ್ತೆ, ಅದನ್ನು ಸಾಕೋಕ್ಕೆ ಬರೋಲ್ಲ. ಸೊ ನಮಗೆ ಮಲ್ಟಿಪರ್ಪಲ್ ಅಂತ ಅಂದರೆ ಇದನ್ನು ನೋಡ್ತಾ ಹೋಗ್ಬೋದು ನೀವು, ಫ್ರೇಮ್ಗಳಲ್ಲಿ ಲೆಕ್ಕಾಚಾರದಲ್ಲಿ ಕಟ್ಕೊಳ್ತಾ ಹೋಗುತ್ತೆ. ಓಕೆ. ಸೊ ಇದು ತುಳುವೆ ಜೇನು, ಭಾರತೀಯ ತುಳುವೆ ಜೇನು ಅಂತ ಕರಿತೀವಿ. ಇದರಲ್ಲಿ ಇನ್ನೊಂದು ವೆರೈಟಿ ಇದೆ, ಅದು ಯುರೋಪಿಯನ್ ತುಳುವೆ ಅಂತ ಕರಿತೀವಿ, ಅಂದರೆ ಮೆಲಿಫೆರಾ ಅಂತ ಕರಿತೀವಿ. ಸೊ ಇದನ್ನ ಒಂದೇ ಸ್ಥಳದಲ್ಲಿ ನಾವು 5-6 ವರ್ಷ ಇಟ್ಟು ಮಾಡ್ಬೋದು. ಮೆಲಿಫೆರಾ ಹಂಗಲ್ಲ, ಸ್ಥಳಾಂತರ ಜೇನು ಕೃಷಿ ಮಾಡಬೇಕಾಗತ್ತೆ. ಅಂದರೆ ಮೈಗ್ರೇಷನ್ ಬಿ ಫಾರ್ಮಿಂಗ್ ಅಂತ, ಅಂದರೆ ಸ್ಥಳಾಂತರ ಮಾಡ್ಕೊಂಡು ಎಲ್ಲಿ ಏನು ಬೆಳೀತಾರೋ ಅಲ್ಲಿ ಸಾಗಾಣಿಕೆ ಮಾಡ್ಕೊಂಡು ಹೋಗ್ತಾ ಇರಬೇಕು, ಆ ಥರ ಅದು.
ಓಕೆ. ಸೊ ನಾವು ಇದನ್ನ ಒಂದು ಪಾಲಿನೇಷನ್ ಪರ್ಪಸ್ಸು ಮತ್ತು ಜೇನುತುಪ್ಪ, ಸೊ ಇದು ಬೇರೆ ಬೇರೆ ಉತ್ಪನ್ನಗಳಿಗೋಸ್ಕರ ನಾನು ಮಾಡ್ತಾ ಇದ್ದೀನಿ. ನಾನು ಈಗ ಪ್ರೆಸೆಂಟ್ ಮಾಡ್ತಾ ಇರೋದು ಜೇನು ಕುಟುಂಬಕ್ಕೋಸ್ಕರ ಜೇನುತುಪ್ಪ ಮತ್ತು ಜೇನು ಮೇಣ, ಮತ್ತು ನೆಕ್ಸ್ಟು ಪೋಲನ್ಸ್ ಮಾಡ್ತಾ ಇದ್ದೀವಿ. ನೆಕ್ಸ್ಟು ಈ ಥರ ಬೈ ಪ್ರಾಡಕ್ಟ್ಸ್ ಇದೆ, ಅದಕ್ಕೋಸ್ಕರ ಮಾಡ್ತಾ ಇದ್ದೀನಿ ಇದನ್ನು. ಓಕೆ. ಇದು ನೋಡಿ, ಇದು ಗಂಡು ನೊಣ, ಇದು ಹೆಣ್ಣು ನೊಣ. ಡಿಫ್ರೆನ್ಸ್ ಏನು ಕಾಣಿಸ್ತಾ ಇದೆ ನಿಮಗೆ? ಕಾಣ್ತಾ ಇದ್ದಣ. ಏನು ಕಾಣಿಸ್ತಾ ಇದೆ? ಇದರಲ್ಲಿ ಪಟ್ಟೆಗಳು ಜಾಸ್ತಿ ಇದೆ, 6 ಪಟ್ಟೆ ಇರ್ತದೆ ತುಡುವೆ ಜೇನ್ಗೆ. ಇದು ನೋಡಿ ಗಂಡು ನೊಣ. ಇದು ಕಡಿಯಲ್ಲ, ಇದಕ್ಕೆ ಇದಿರುತ್ತೆ ಸ್ಟ್ರಿಂಗ್, ಅಂದರೆ ಮುಳ್ಳಿರುತ್ತೆ ಇದಕ್ಕೆ. ಇದಕ್ಕೆ ಮುಳ್ಳಿರಲ್ಲ, ಇದು ಕಡಿಯೋದು ರಾಣಿಗೆ ಆಗಲಿ ಇದಕ್ಕೆ ಇರಲ್ಲ. ಸೊ ಇವೆರಡು ನಿಮಗೆ ಕಾಣಿಸ್ತು? ಓಕೆನಾ? ಓಕೆ, ಬಿಡ್ಲಾ? ಹಾಂ, ಬಿಡಿ ಅಣ್ಣ. ಇದನ್ನು ಅಷ್ಟೇ, ಜೇನು ನೊಣಗಳನ್ನ ಯಾವತ್ತೇ ಇದ್ರು ಹಿಂಗೆ ನೋವು ಮಾಡಬಾರ್ದು. ನೋಡಿ, ಇತ್ತು ಅಂದರೆ ಉರುಬ್ಬೇಕು. ಇದು ಇನ್ನೊಂದು ಎದುರೋದು ಹೊಗೆಗೆ. ಓಕೆ. ಹೊಗೆ ಸ್ಮೋಕಿಗೆ ಎದುರುತ್ತೆ ಇದು. ಸೊ ಸ್ಮೋಕ್ ಬಂತು ಅಂದರೆ ಸ್ವಲ್ಪ ಡಿಸ್ಟರ್ಬ್ ಆಗೋದು ಜಾಸ್ತಿ. ಸೊ ಹಂಗಾಗಿ ನಾವು ರೈತರುಗಳಿಗೆ ಯಾವಾಗಾದ್ರೂ ಜೇನು ಇತ್ತು ಅಲ್ಲಿ ನೋಡಿ, ಅಲ್ಲಿ ಹೆಜ್ಜೆನೂ ಇದೆ ನಮ್ಮ ಇದರಲ್ಲಿ. 4 ಬಗೆ ಜೇನು ಅವಿಲ್ಲಿ ನಮ್ಮ ತೋಟದಲ್ಲಿ. ಸೊ ಕ್ಲೋಸ್ ಮಾಡಪ್ಪಿ. ಸೊ ಅದನ್ನು ತೋರಿಸ್ತಿದ್ನಲ್ಲ, ತಡೀರಿ, ಅದೊಂದು ತೋರಿಸ್ಬಿಡ್ತೀನಿ. ಅದೊಂದು ಆಗ್ತಾಯ್ತಾ? ಅದೊಂದು ಅಲ್ಲ ಅದನ್ನು ತೆಗಿಯೋದು, ಆವಾಗಲೇ ತೆಗಿ. ಈಗ ರಾಣಿ ಇದರಲ್ಲೇ ಇದೆ ಅಣ್ಣ? ಇದೆ, ರಾಣಿ ಇದೆ ಇದರಲ್ಲಿ. ರಾಣಿ ಒಂದು ಪೆಟ್ಟಿಗೆ ಒಳಗೆ ಎಷ್ಟಿರ್ತಾವೆ? ಒಂದೇ ಇರೋದು. ಒಂದು ಕುಟುಂಬದಲ್ಲಿ ಒಂದು ರಾಣಿ ಇದ್ದೇ ಇರುತ್ತೆ. ಒಂದು ಪೆಟ್ಟಿಗೆ ನೋಡೋಣ, ಸಾಧ್ಯ ಆಗ್ಬೋದೇನೋ, ಟ್ರೈ ಮಾಡ್ತೀನಿ. ಇವಾಗ ನೋಡಿ, ಇದು ರಾಣಿ ಮೊಟ್ಟೆ, ಇದು ಈಚೆಗೆ ಬಂದಿದೆ, ಡಿವೈಡ್ ಆದ್ಮೇಲೆ ಬಂದಿರೋಂಥದ್ದು. ಸೊ ನೋಡಿ, ಈ ಥರ ಇರಬೇಕು ಮೊಟ್ಟೆಗಳು, ತುಪ್ಪ ಈ ಥರ ಎಲ್ಲ ಇದ್ದಾಗ ಏನಾಗುತ್ತೆ ಅಂತ. ಇಲ್ಲೇ ಕಾಣಿಸ್ತಾ ಇದೆ ನೋಡಿ ರಾಣಿ. ಇಲ್ಲಿ ನೋಡಿ, ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ? ಇದೇ ರಾಣಿ ಜೇನು. ನಿಮಗೆ ಇದಕ್ಕೆ ಕಂಡ್ರೆ ಫಸ್ಟ್ ಸಿಕ್ಕಿರೋದು. ಮುಂಜಾ ಆ ಕಡೆಗೆ ತಿರುಗಿಸು, ಮುಂಜಾ ಮತ್ತೆ ಬಂದು ನೋಡು. ಎಲ್ಲ ಈತ ಬರಲಿಲ್ಲ. ಇಲ್ಲಿ ಕೆಡಬೇಡ ಕಣಪ್ಪ ನೀನು. ಇಲ್ಲಿ ನೋಡಿ, ಇದೆ ರಾಣಿ ಜೇನು, ದಪ್ಪ ಇದೆ, ಅದು ಸೈಜ್ ಕಾಣಿಸ್ತಾ ಇದು. ಅದೇ ರಾಣಿ ಜೇನು. ಮುಟ್ಬೇಡ, ಅದನ್ನು ಡಿಸ್ಟರ್ಬ್ ಮಾಡಬೇಡ, ಅದನ್ನು ಓಡಾಡ್ಲಿ. ಅದು ತಿರುಗಿಸಿನ ಈ ಕಡೆಗೆ. ನೋಡಿ, ಇಲ್ಲಿ ಅದೇ ರಾಣಿ ಜೇನು. ಅದು ಮೊಟ್ಟೆ ಇಡ್ತಾ ಹೋಗುತ್ತೆ. ಇವೆಲ್ಲ ಏರಿ ಕಟ್ತಂಗೆ ಅದು ಮೊಟ್ಟೆ ಇಡ್ತಾ ಹೋಗುತ್ತೆ. ಕಾಣಿಸ್ತಾ? ಇಟ್ಬಿಟ್ಟು ಕ್ಲೋಸ್ ಮಾಡು. ಒಂದು ಪೆಟ್ಟಿಗೆಯಲ್ಲಿ ಸುಮಾರು ಎಷ್ಟು ಹುಳ ಇರ್ತಾವ ಅಣ್ಣ? ಒಂದು ಪೆಟ್ಟಿಗೆಯಲ್ಲಿ ಸರಾಸರಿ 5,000ದಿಂದ 10,000ದವರೆಗೂ ಇರುತ್ತೆ. ರಾಣಿ ಒಂದು ದಿನಕ್ಕೆ 2,000 ಮೊಟ್ಟೆ ಇಡೋ ಚೈತನ್ಯ ಇರ್ತದೆ. ಆಹಾರ ಚೆನ್ನಾಗಿ ಸಿಗ್ತಾ 2,000 ಮೊಟ್ಟೆ ಇಡ್ತದೆ. ಆಹಾರ ಕಡಿಮೆ ಸಿಗ್ತಾ 2 ಮೊಟ್ಟೆ ಇರುತ್ತೆ. ಆ ಥರ ಇದು. ಓಕೆ. ಈಗ ಸಾಮಾನ್ಯವಾಗಿ ನಮ್ಗೆ ಜೇನುತುಪ್ಪ ಕೈಗೆ ಸಿಗಬೇಕು ಅಂದ್ರೆ ಎಷ್ಟು ತಿಂಗಳು ಬೇಕಾಗುತ್ತೆ ಅಣ್ಣ? ಸೀಸನ್ ವೈಸ್ ಹೋಗುತ್ತಣ್ಣ. ಅದು ಒಂದು ವರ್ಷದಲ್ಲಿ 9 ತಿಂಗಳ ಕಾಲ ಜೇನುತುಪ್ಪ ಸಿಗುತ್ತೆ. ಇದು ಮೇಯ್ನು. ಇದನ್ನ ಇಟ್ಕೊಳ್ಳಿ. ಆಹಾರ ಲಭ್ಯತೆ ಮೇಲೆ ಡಿಪೆಂಡ್. ಯಥೇಚ್ಛವಾಗಿ ನೀವು ಫ್ಲವರ್ ಬೆಳೋ ಕಡೆ 9 ತಿಂಗಳ ಕಾಲ ಸಿಗ್ತದೆ. ಮೀಡಿಯಂ ಆಗಿರೋ ಕಡೆ ಮೀಡಿಯಂ ಆಗಿ ಸಿಗ್ತದೆ. ಸೊ ಜೇನುತುಪ್ಪದ ಕಾಲ ಮೇವರೆಗೂ. ಮಳೆಗಾಲ ಬಿಟ್ಟು ಎಲ್ಲ ಟೈಮಲ್ಲೂ ಜೇನುತುಪ್ಪ ಸಿಗ್ತದೆ. ಅದು ನಾವು ಸಾಕೋದ್ರ ಮೇಲೆ ಡಿಪೆಂಡ್ ಆಗುತ್ತೆ ಅಷ್ಟೇ. ಅರ್ಥ ಆಯ್ತಾ? 9 ತಿಂಗಳು ತೆಗಿಬೋದು ನಾವು ತುಪ್ಪನ ನಮ್ಮ ಭಾಗದಲ್ಲಿ. ಈಗ ನಾವೇನ ಈ ಚೇಂಬರ್ ಇಡ್ತೀವಿ ಅಂತ ಅಂದ್ರೆ ಬೆಸ್ಟ್ ಪ್ಲೇಸ್ ಯಾವ್ದು ಇರ್ಬೋದು ಅಣ್ಣ? ಎಲ್ಲಿ ಇಟ್ರೆ ಚೆನ್ನಾಗಿರುತ್ತೆ ಅಂದ್ರೆ ಯಾವ ತರ ಅಂತ? ಈಗ ನಾವು ಜೇನ್ ಪೆಟ್ಟಿಗೆ ತಾಂಡಿರ್ತಾರೆ ಸರ್, ಹೊಲ ತೋಟಗಳು ಯಾರ್ಯಾರು ಇದೆ, ಜೋಳ ಬೆಳಿತೀರಾ, ಅಡಿಕೆ ಇದೆಯಾ, ತೆಂಗಿದೆಯಾ, ತರಕಾರಿ ಏನೇನು ಬೆಳೆ ಬೆಳಿತೀರಾ ಅದ್ರಲ್ಲಿ ಇಡ್ಬೋದು ನೀವು. ನೆರಳಿರ್ಬೇಕಷ್ಟೇ, ಇದು ನೆರಳಿರ್ಬೇಕು. ಈ ತುಡುವೆ ಜೇನು ಒಂದೇನು ಗೊತ್ತಾ ಸರ್, ಮೊದಲು ಮೂಲ ಗುಣ ತಿಳ್ಕೊಬೇಕು. ಯಾವುದೇ ಆಗಲಿ, ಹಸುದೇ ಆಗಲಿ, ಇದಾಗಲಿ. ಈ ತುಡುವೆ ಜೇನು ಕತ್ಲಲ್ಲಿ ಇರೋಕೆ ಇಷ್ಟಪಡುತ್ತೆ, ತಂಪಾದ ಜಾಗದಲ್ಲಿ ಇರೋಕೆ ಇಷ್ಟಪಡ್ತದೆ. ಸೊ ಹಂಗಿದ್ದಾಗ ಇವು ಆ ಒಂದು ಪೆಟ್ಟಿಗೆ ಇರೋದ್ರಿಂದ ಕತ್ಲಿರ್ತದೆ. ತಂಪಾದ ವಾತಾವರಣ ಇದ್ದಾಗ ಏನಾಗುತ್ತೆ, ಇನ್ನೂ ಚೆನ್ನಾಗಿ ಬರ್ತದೆ. ಹೂಗಳು ನೋಡಿ, ಇದು ಸುತ್ತಮುತ್ತ ಎಲ್ಲ ಹೂಗಳು. ಅಲ್ಲಿ ನೋಡಿ, ಮಾವಿದೆ, ನಮ್ದು ಅಡಿಕೆ ಇದೆ, ತೆಂಗಿದೆ, ಸುತ್ತ ಬೇಲಿ ಹೂಗಳಿದೆ, ಸಣ್ಣ ಸಣ್ಣ ಈ ಮುಟ್ಟಿದ್ರ ಮನಿ ಎಲ್ಲ ಗಿಡಕ್ಕೂ ಹೋಗ್ತವೆ ಇವು. ಅಣ್ಣ, ಇದು ಈಗ ಏನು ಈ ಪೆಟ್ಟಿಗೆಗಳಿದ್ದೆ ನೀವೇ ಪ್ರಿಪೇರ್ ಮಾಡಿರೋದು ಇದನ್ನ? ಇಲ್ಲ, ಇದನ್ನು ನಮ್ಗೆ ಅವಶ್ಯಕತೆ ತರಿಸ್ತೀವಿ ನಾವು. ಸೊ ನಮಗೆ ಇಲ್ಲಿ ಎಲ್ಲಿಗೆ ಅವಶ್ಯಕತೆ, ಇವಾಗ ನೋಡಿ, ಇವಾಗ ನಮ್ಗೆ 300 ಪೆಟ್ಟಿಗೆ ಇದೆ ಹೊರಗಡೆ ಕೊಡಬೇಕು. ಸೊ ನಮ್ಮ ಹತ್ರ ಒಂದು 100 ಕಾಲೋನಿ ಇತ್ತು ಅಂದ್ರೆ 200 ಕಾಲೋನಿ ನಾವು ತರಿಸ್ತೀವಿ ಹೊರಗಡೆಯಿಂದ. ಸೊ ನೆಕ್ಸ್ಟ್ ಇಂದ ನಮ್ಮ ಇದೇನಾಗುತ್ತೆ ಅಂದ್ರೆ, ಇನ್ನೊಂದು 2 ವರ್ಷ ಹಿಂಗೆ ಮಾಡಿದ್ರೆ ನಮ್ಮ ಗ್ರೂಪಲ್ಲೇ ಒಂದಷ್ಟು ಜನ ಆಗಿ, ಅಲ್ಲ ಇವಾಗ ಕಾಲೋನಿ ಬೆಳೆಸ್ತಾ ಇರೋರು ಅವ್ರೆ, ಜೇನುತುಪ್ಪ ಇದು ಮಾಡ್ತಾ ಇರೋರು ಅವ್ರೆ. ಸೊ ಹಿಂಗೆ
ಸೊ ಡಿಪೆಂಡೆನ್ಸಿ ಹೊರಗಡೆ ಕಡಿಮೆ ಆಗ್ತದೆ. ಪೆಟ್ಟಿಗೆ ಎಷ್ಟು ಸಾವಿರದಿಂದ ಎಷ್ಟು ರೂಪಾಯಿ ಸಿಗುತ್ತಣ್ಣ ನೀವು? ಅಣ್ಣ ನಮ್ಮದು 2,500 ಸ್ಟಾರ್ಟ್ ಆಗಿ ಅದು 20,000 ರೂಪಾಯಿವರೆಗೂ ಇದೆ. 36 ಫ್ರೇಮಿಂದ ಇದೆ. ಅಣ್ಣ ಈಗ ಸಾಮಾನ್ಯವಾಗಿ ಜೇನುಹುಳುಗೆ ಅಂದರೆ ಏನು ಸಮಸ್ಯೆಗಳಾಗ್ಬೋದು? ಜೇನುಹುಳಕ್ಕೆ ಮೇಯ್ನ್ ಸಮಸ್ಯೆಗಳು ಬಂದು ಇದು ಬರುತ್ತೆ ನೋಡಿ, ಇಲ್ಲಿ ಕೆಂಜಗದ್ದು ಇದು ಕಾಣಿಸ್ತಾ ಇದೆಯಾ? ತೋಟಗಳಲ್ಲಿ ಇಟ್ಟರೆ ಇದೊಂದು ಸಮಸ್ಯೆ ನೋಡಿ, ಕೆಂಜಗಳು ತಿನ್ನೋದೆ, ಕೆಂಜಗಳು ಹತ್ತದಂಗೆ ನೋಡಬೇಕು, ಒಂದು ಕೆಂಪಿರ್ವೆಗಳು ಹತ್ತದಂಗೆ ನೋಡಬೇಕು. ಸೊ ಅದು ಮೇಯ್ನ್ ಮ್ಯಾಂಡೇಟ್ರಿ. ಓಕೆ. ದೊಡ್ಡ ಪ್ರಾಣಿಗಳಾದ್ರೆ ಇವಾಗ ಕರಡಿ ಇವು ಅಟ್ಯಾಕ್ ಮಾಡೋದು ಜಾಸ್ತಿ. ಅದು ಬೇಸಿಕ್ ಆಗಿ ನಮ್ಮ ಇದ್ರಲ್ಲಿ ಬರೋಂಥವು. ಓಕೆ. ಈಗ ಸಾಮಾನ್ಯವಾಗಿ ಜೇನುಹುಳುಗೆ ಏನಾದ್ರು ರೋಗಗಳು ಬರ್ತಾ ಅಣ್ಣ? ಅದು ಬಂದಿಲ್ಲ, ಇದುವರೆಗೂ ಬಂದಿಲ್ಲ. ನಮ್ಮ ಭಾರತೀಯ ತುಡುವೆ ಜೇನಿಗೆ ಬಂದಿಲ್ಲ. ಮೆಲಿಫೆರ್ ಆಗಿದೆ. ಓಕೆ. ಬೀಟಲ್ ಬಕ್ಸ್ ಅಂತ ಬರುತ್ತೆ, ಸ್ಮಾಲ್ ಬೀಟಲ್ ಬಕ್ಸ್ ಅಂತ ಒಂದು ಬರುತ್ತೆ. ಈ ಸತಿ ನಮ್ಮ ತುಡುವೆಗೂ ಹೋದ ವರ್ಷ ಸ್ವಲ್ಪ ಯಾವ್ಯಾವ ಮೆಲಿಫೆರ ಆ ಭಾಗದಲ್ಲಿ ಇದ್ದವಕ್ಕೆ ಸ್ವಲ್ಪ ಮಟ್ಟಿದ್ದು ಕಾಣಿಸ್ಕೊಂಡಿದೆ. ಅದು ಬಿಟ್ರೆ ಇದಕ್ಕೆ ಯಾವುದೇ ಥರದ ರೋಗ ಇಲ್ಲ. ಓಕೆ ಅಣ್ಣ, ನಾನು ನಿಮಗೆ ಒಂದು ಮುಖ್ಯವಾದ ಪ್ರಶ್ನೆ ಕೇಳ್ತೀನಿ. ಈಗ ಜೇನು ಕೃಷಿ ಲಾಭ ಇದೆಯಾ ಅಣ್ಣ? ಅಣ್ಣ ಇದನ್ನ ಲಾಭ ಅಂತ ಖಂಡಿತ ಲಾಭ ಇದೆ. ಬಟ್ ನಾವು ಏಕ್ದಮ್ ಲಾಭ ಇದೆ ಅಂದ್ಬಿಟ್ಟು ನಾವು ಗೊತ್ತಿಲ್ದಲೆ ಏನು ಇದರಲ್ಲಿ ಅನುಭವ ಇಲ್ದಲೆ ಏಕ್ದಮ್ ಹೋದಾಗ ನಿಮಗೆ ಜಾಸ್ತಿ ಹೊಡ್ತಾನೆ. ಸೊ ನೀವು ತಿಳ್ಕೊಂಡು ಅನುಭವ ಆದ್ಮೇಲೆ ಮಾಡಿದ್ರೆ ಒಳ್ಳೇದು. ಓಕೆ. ಈಗ ಯಾರನ್ನ ಸ್ಟಾರ್ಟಿಂಗು ರೈತರುಗಳನ್ನ ಶುರು ಮಾಡ್ತೀನಿ ಅಂತ ಅಂದರೆ ಜೇನು ಕೃಷಿನ, ಅವ್ರಿಗೆ ನೀವೇನು ಹೇಳಕ್ಕೆ ಇಷ್ಟಪಡ್ತೀರಣ್ಣ? ಸರ್, ಇದು ಜೇನು ಕೃಷಿ ಸ್ಟಾರ್ಟ್ ಮಾಡಬೇಕು ಅಂದರೆ ನೀವು ಒಂದು ಪೆಟ್ಟಿಗೆಯಿಂದನೂ ಸ್ಟಾರ್ಟ್ ಮಾಡ್ಬೋದು. ಸೊ ಇದರಲ್ಲಿ ಎರಡು ನಾವು ಕೇಳೋದು ಫಸ್ಟ್ ಬಂದು ರೈತರಿಗೆ ಇಂಟೆನ್ಷನ್ ಯಾವ ಥರ ಇರುತ್ತೆ ಅಂತ. ಅಂದರೆ ಕೆಲವ್ರು ಏನು ಮಾಡ್ತಾರೆ, ಈ ಹೊಸ ಅಂದರೆ ಇತ್ತೀಚೆಗೆ ಜೇನು ಅಥವಾ ಕೃಷಿ ಮಾಡಬೇಕು ಅಂತ ಬರ್ತಾರಲ್ಲ, ಅವ್ರಿಗೆ ಒಂದು ಐಡಿಯಾ ಇರ್ತದೆ, ಈ ಕೃಷಿ ಮಾಡಬೇಕು ಇದರಿಂದ ಲಾಭ ನಷ್ಟ ಎರಡು ಯೋಚನೆ ಮಾಡ್ತಾರೆ. ಓಕೆ. ಸೊ ಆ ಥರ ಇದ್ದ ಅಂತ ಇರೋರಿಗೆ ಮಿನಿಮಮ್ ಒಂದು 10 ಪೆಟ್ಟಿಗೆ ಮಾಡಿ ಅಂತ ಹೇಳ್ತೀನಿ. ಸೊ ನೀವು 10 ಪೆಟ್ಟಿಗೆ ಮಾಡಿದ್ರೆ ಒಂದು ವರ್ಷದಲ್ಲಿ ಅಟ್ಲೀಸ್ಟ್ ಸಮಥಿಂಗ್ ಒಂದು ಅಮೌಂಟ್ ನೋಡ್ಬೋದು. ಓಕೆನಾ? ಓಕೆ. ಒಂದು 5 ಪೆಟ್ಟಿಗೆ ಪಾಲಿನೇಷನ್ ಪರ್ಪಸ್ ಮಾಡ್ತೀನಿ ಅಂದರೆ 2 ಪೆಟ್ಟಿಗೆ 3 ಪೆಟ್ಟಿಗೆ ಮಾಡಿ ಅಂತ ಹೇಳ್ತೀನಿ. ಆ ಥರ ಸರ್. ಓಕೆ. ಸೊ ಕಮರ್ಷಿಯಲ್ ಆಗೂ ಆಗಬೇಕು, ನನಗೆ ತೋಟಕ್ಕೆ ಹೋಗ್ಬೇಕು ಅಂತ ಯೋಚನೆ ಮಾಡಿದ್ರೆ 10 ಪೆಟ್ಟಿಗೆ ಮಾಡಿ. 10 ಪೆಟ್ಟಿಗೆ ಮಾಡಿದ್ರೆ ನಿಮ್ಗೆ ಆರಾಮ್. ಓಕೆ ಅಣ್ಣ, ಈಗ ನಾವು ಜೇನು ಕೃಷಿ ಮಾಡಕ್ಕೆ ಹೋಗ್ತೀವಿ ಅಂತ ಅಂದರೆ ಏನಾದರೂ ಸರ್ಕಾರದಿಂದ ಸೌಲಭ್ಯಗಳು ಸಬ್ಸಿಡಿ? ಸರ್, ಸರ್ಕಾರದಿಂದ ಸೌಲಭ್ಯಗಳು ಇದ್ದಾವೆ. ಬಟ್ ನಾವು ಇದುವರೆಗೂ ಮಾಡಿರೋದು ಸರ್ಕಾರ ಸೌಲಭ್ಯ ನಮ್ಗೆ ಒಂದೂ ಸಿಕ್ಕಿಲ್ಲ. ಓಕೆ. ಸೊ ನಮಗೆ ಸರ್ಕಾರದ ಸೌಲಭ್ಯ ನಾನು ನೆಚ್ಕೊಂಡು ಮಾಡ್ತೀನಿ ಅನ್ನೋದು ನೋಡೋದಾದರೆ ಅಲ್ಲಿ ಕೇಳಬೇಕಾಗ್ತದೆ ಅಷ್ಟೇ ನೀವು. ಸೊ ಇದು ಸರ್ಕಾರಿ ಸೌಲಭ್ಯದ ಅದು ಏನೂ ಇಲ್ಲ. ನೀವೇ ಓನಾಗಿ? ನಮ್ಮದೇ ಕಂಪ್ಲೀಟ್ಲಿ. ಅದ್ರದ್ದು ಲೋನು ಇನ್ನೂ ಪ್ರೋಸೆಸ್ಸು ಬೇರೆ ಬೇರೆ ಥರ ಇದೆ, ಬಟ್ ಅಷ್ಟೊಂದು ಸಪೋರ್ಟ್ ಇಲ್ಲ ನಮಗೆ. ಈಗ ಸರ್ ಗೌರ್ಮೆಂಟ್ ಸಪೋರ್ಟ್ ಬೇಡ ಸರ್. ಗೌರ್ಮೆಂಟ್ ಸಪೋರ್ಟ್ ಏನಕ್ಕೆ ಬೇಕು ಸರ್? ನಮಗಿದು ಅನ್ನ ಇದು ಕೊಡ್ತಾ ಐತೆ. ಇದು ನಾವು ಎಷ್ಟು ಚೆನ್ನಾಗಿ ಮಾಡ್ತೀವೋ ನಾವು ಅಷ್ಟು ಸಂಪಾದನೆ ಆಗ್ತದೆ. ಗೌರ್ಮೆಂಟ್ ಕೊಟ್ರೆ ಸಂತೋಷ, ಕೊಡ್ದಿದ್ರು ಬೇಜಾರಿಲ್ಲ. ಒಂದಿದಷ್ಟೇ. ಮಾಡಲೇಬೇಕು ಅಂತ ಬಂದಾಗ ನೀವು ಓನಾಗಿ ಮಾಡಿ ಅಷ್ಟೇ. ಸೊ ಅವ್ರು ಯಾರೋ ಕೊಡ್ತಾರೆ, ಇವ್ರು ಯಾರೋ ಕೊಡ್ತಾರೆ ಅಂತ ಮಾಡಕ್ ಹೋದಾಗ ಅವ್ರು ಕಾಯ್ಕೊಂಡು ಕುತ್ಕೊಬೇಕಾಗುತ್ತೆ. ಗೌರ್ಮೆಂಟ್ನವ್ರು ರೆಗ್ಯುಲರ್ ಕೊಡಲ್ಲ. ಸೊ ನಾವು ಮಳೆಗಾಲದಲ್ಲಿ ಬಿಟ್ಟು ಎನಿ ಟೈಮ್ ನಿಮ್ಗೆ ಜೇನು ಅವೈಲೇಬಲ್ ಇರುತ್ತೆ. ಓಕೆ. ಬೀಸ್ ಬೇಕಾ, ಬೀಸ್ ಅವೈಲೇಬಲ್ ಇರುತ್ತೆ. ಎಕ್ವಿಪ್ಮೆಂಟ್ಸ್ ಬೇಕಾ, ಎಕ್ವಿಪ್ಮೆಂಟ್ಸ್ ಅವೈಲೇಬಲ್ ಇರುತ್ತೆ. ನಿಮ್ಮ ಹತ್ರ ಏನೇನು ಸಿಗುತ್ತಣ್ಣ? ಎಲ್ಲ ಜೇನಿಗೆ ಸಂಬಂಧಪಟ್ಟ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಎಲ್ಲ ಸಿಗುತ್ತೆ. ಓಕೆ. ನಿಮ್ಮ ಕಾಂಟ್ಯಾಕ್ಟ್ ಪ್ರಕಾರ ಹೌದು, ಮಾಡಿದ್ರೆ ನಿಮಗೆ ಪ್ರತಿಯೊಂದು ಎಕ್ವಿಪ್ಮೆಂಟ್ಸ್ ಇಂದ ಹಿಡಿದು ಕುಟುಂಬ ಬಾಕ್ಸ್ ಎಲ್ಲ ಸಿಗುತ್ತೆ. ಈಗ ಅಣ್ಣ, ಯಾರಾದ್ರೂ ರೈತರು ನೀವು ಸ್ವಲ್ಪ ನಿಮ್ಮ ಅನುಭವ ಕೇಳ್ಕೊಂಡು ಬರ್ಬೋದಲ್ಲ? ಆರಾಮಾಗಿ ಬರ್ಬೋದು. ನಮಗೆ ಟ್ರೈನಿಂಗ್ ಅಲ್ಲಿ ಯಾವುದೇ ತರದ್ದು ದುಡ್ಡು ಚಾರ್ಜಸ್ ಅದು ಇದು ಏನೂ ಇರಲ್ಲ. ಅಣ್ಣ, ಹಂಗೆ ನಿಮ್ದು ಯಾರಾದ್ರೂ ಹೊಸೊಬ್ರು ರೈತರುಗಳು ನಾವು ಮಾಡ್ತೀವಿ ಆಸಕ್ತಿ ಇದೆ ಅಂತ ಬರ್ಬೋದು ಸರ್. ನಮ್ಮ ಅಂತಾಪುರ ತೋಟಕ್ಕೆ ಬರ್ಬೋದು. ಇನ್ನ ಇಲ್ಲಿ ಸುಮಾರು ಜನ ರೈತರು ಮಾಡಿದಾರಲ್ಲ, ಆ ತೋಟಕ್ಕೆಲ್ಲ ವಿಸಿಟ್ ಹಾಕಿ ಸೊ ಅಲ್ಲೆಲ್ಲ ತಿಳ್ಕೊಳ್ಳಿ, ಆಮೇಲೆ ಮಾಡಿ. ಓಕೆ ಅಣ್ಣ, ಹಂಗೆ ನಿಮ್ಮ ನಂಬರ್ ಹೇಳ್ಬೋದಾ? 8095604327 ನನ್ನ ನಂಬರು. ಸೊ ಆ ನಂಬರಿಗೆ ಮಾಡಿದ್ರೆ ಸಿಗ್ತೀನಿ. ಏನಾದ್ರು ಡೌಟ್ಗಳಿದ್ರೆ ಬೇಕಾದ್ರೆ ಆರಾಮಾಗಿ ಸರ್ ಮಾಡ್ಬೋದು, ಫೋನ್ ಮಾಡಿ. ನಿಮಗೆ ನೀವು ಅಂದ್ರೆ ಸಂಜೆ ಮೇಲೆ ಮಾಡಿದ್ರೆ ಬೆಟ್ರು ಸರ್. ಈಗ ಸೀಸನ್ ಸರ್, ಈಗ ಸೀಸನ್ ಅಲ್ಲಿ ಸ್ವಲ್ಪ ಅವೈಲಬಿಲಿಟಿ ಇರಲ್ಲ. ಸೊ ಈಗೆಲ್ಲ ಆಲ್ಮೋಸ್ಟ್ ನಮ್ದು ಕೆಲಸಗಳು ಟ್ರಾನ್ಸ್ಪೋರ್ಟ್ ಎಲ್ಲ ಇರೋದು ರಾತ್ರಿ ಹೊತ್ತೇನೆ. ಇವೆಲ್ಲ ನೈಟ್ ಹೊತ್ತೇನೆ ಡಿಸ್ಪ್ಯಾಚ್ ಆಗುತ್ತೆ ಎಲ್ಲ ಬೇರೆ ಬೇರೆ ಕಡೆ. ಅಣ್ಣ, ನೀವೀಗ ಈಗ ಏನು ಮೆಟೀರಿಯಲ್ಗಳು ಇದೆಯೋ ಜೇನ್ ಇದೆಲ್ಲ ಯಾವ್ಯಾವ ರಾಜ್ಯಕ್ಕೆಲ್ಲ ಕಳಿಸ್ತಾ ಇದ್ದೀರಾ? ಇವಾಗ ಸದ್ಯಕ್ಕೆ ಆಲ್ ಓವರ್ ಕರ್ನಾಟಕ ಕಳಿಸ್ತಾ ಇದ್ದೀನಿ, ಆಂಧ್ರ, ಮಹಾರಾಷ್ಟ್ರ. ಸೊ ಇಲ್ಲಿ 3ಕ್ಕೂ ಹೋಗ್ತಾ ಇದೀವಿ ಇವಾಗ ಪ್ರೆಸೆಂಟ್. ಈಗ ಜಾಸ್ತಿ ಹೋಗ್ತಾ ಇರೋದು ಕರ್ನಾಟಕ ಹೋಗ್ತಾ ಇದೆ, ಜಾಸ್ತಿ ಹೋಗ್ತಾ ಇದೆ. ಕಡಿಮೆ ಮಟ್ಟಿದೆ ಅಲ್ಲೆಲ್ಲ ಯೂಟ್ಯೂಬಲ್ಲಿ ನೋಡ್ಕೊಂಡು ಇಲ್ಲಿಗೆ ಬಂದು ಇಲ್ಲಿಂದ ತಗೊಂಡೋಗೋದು. ಸೊ ಇಲ್ಲಿ ಕೋಡಿಕೊಂಡ್ ಅಂತ ಇದೆ, ಆಂಧ್ರ, ಲೇಪಾಕ್ಷಿ
ಆ ಕಡೆ ಎಲ್ಲ ಹೋಗುತ್ತೆ ಸರ್. ರೈತರಿಗೆ ಏನು ಹೇಳ್ತೀರಣ್ಣ ನೀವು ಈಗ? ಸರ್ ನಾನು ರೈತರಿಗೆ ಹೇಳೋದು ಸರ್, ಮಾಡೇ ಮಾಡಿ, ಮ್ಯಾಂಡೇಟ್ರಿಯಾಗಿ ಮಾಡಿ. ಇದು ನೀವು ಹೆಂಗೆ ನೆಲಕ್ಕೆ ಎರೆಹುಳನೋ ಮರಕ್ಕೆ ಜೇನುಹುಳ, ರೈತರಿಗೆ ಎರಡೂ ಇಂಪಾರ್ಟೆಂಟೆ. ಸೊ ಇದನ್ನ ಕೆಳಗಡೆ ಒಂದು ನೋಡೋದಲ್ಲ, ಮೇಲ್ಗಡೆ ಜೇನು ನೋಡ್ಬೇಕು ನಾವು. ಆಮೇಲೆ ತೋಟಗಳಲ್ಲಿ ಎಲ್ಲಾದ್ರೂ ಜೇನು ಇಟ್ಟು ದಯವಿಟ್ಟು ಸಾಯಕ್ಕೆ ಹೋಗ್ಬೇಡಿ, ಅದೊಂದು ಸಾಯಿಸ್ಬೇಡಿ. ಅದೊಂದು ಇಷ್ಟೆಷ್ಟು ತುಪ್ಪ ತಿನ್ನೋಕ್ಕೋಸ್ಕರ ಅದ್ರ ಪರಿವಾರನೇ ನಾಶ ಮಾಡಬೇಡಿ, ಬಿಡಿ ಅದ್ರ ಪಾಡಿಗೆ. ಅದನ್ನು ಜೇನು ತುಪ್ಪ ತಿನ್ಬೇಕು, ಈ ಥರ ಪೆಟ್ಟಿಗೆಗಳು ಇಟ್ಕೊಳ್ಳಿ, ಅವನ್ನೇ ಹಿಡಿದು ಪೆಟ್ಟಿಗೆ ಒಳಗೆ ಹಾಕಿ ಅವನ್ನೇ ಸಾಕಿ, ಅವು ನಿಮಗೆ ಜೇನುತುಪ್ಪ ಕೊಡ್ತವೆ. ನೀವು ಜೇನುತುಪ್ಪ ಒಂದಿಷ್ಟು ತೆಗಿಯೋಕ್ಕೋಸ್ಕರ ನೀವು ಆಮೇಲೆ ನಿಮ್ಮ ತೋಟದಲ್ಲಿ ಏನಾದ್ರು ಬಂದು ಹೆಜ್ಜೆನ ಇಡ್ತಾವೆ ಅಂದರೆ ನಿಮ್ಮ ತೋಟದಲ್ಲಿ ಅದಕ್ಕೆ ಆಹಾರ ಚೆನ್ನಾಗೈತೆ ನಿಮ್ಮ ತೋಟದಲ್ಲಿ ಅಂತ ಅರ್ಥ. ಸುಮ್ಮನೆ ಬಂದು ಜೇನು ಎಲ್ಲಂದ್ರಲ್ಲಿ ಜೇನು ಕಟ್ಟಲ್ಲ, ಅದು ನೋಡುತ್ತೆ ಅಲ್ಲ, ಆಹಾರ ಚೆನ್ನಾಗಿ ಸಿಗುತ್ತೆ, ನೀರು ಅವೈಲೇಬಲ್ ಚೆನ್ನಾಗಿ ಸಿಗುತ್ತೆ, ನಾನು ಸೇಫ್ ಆಗಿರ್ತೀನಿ ಅನ್ನೋ ಜಾಗ ಇದ್ರೆ ಮಾತ್ರನೇ ಬಂದು ಜೇನು ಇರೋದು. ಸೊ ಈಗ ನಮ್ಮ ತೋಟದಲ್ಲಿ ನೀವು 4 ಬಗೆ ಏನು ಹೇಳೋದ್ನಲ್ಲ, ಎಲ್ಲ 4 ಬಗೆ ಜೇನು ನೋಡ್ಬೋದು. ನೋಡಿ ಅಲ್ಲಿ ಹೆಜ್ಜೇನು, ತೆಂಗಿನ ಮರದಲ್ಲಿ ಹೆಜ್ಜೇನೈತೆ, ಇಲ್ಲಿ ತುಡುವೆ ಜೇನಿದೆ. ಇದೆಲ್ಲ ತುಡುವೆ ಜೇನು. ಇದು ಕಾಲೋನಿ ಅಂತ ಕರಿತೀವಿ, ಸಂಸಾರ ಕೊಣೆ. ಇದೆಲ್ಲ ಬಂದು ಹೇಳಿದ್ನಲ್ಲ, ಇದೆಲ್ಲ ಬಂದು ತುಪ್ಪದ ಕೊಣೆಗಳು. ಈಗೆಲ್ಲ ರೆಡಿ ಆಗಿದಾವೆ ಇವೆಲ್ಲ. ಇವಾಗೆಲ್ಲ ಇದ್ರಲ್ಲೆಲ್ಲ ಜೇನು ಸ್ಟಾಕ್ ರೆಡಿ. ಇನ್ನೊಂದು ತಿಂಗಳು ಹೋದ್ರೆ ಇವೆಲ್ಲ ಫಿಲ್ ಆಗಿ ಹೋಗ್ತವೆ ಇವು. ಹಾ, ಇದು ನೋಡಿ ಹೆಂಗ್ ಬಂದಿದೆ. ಇದು ಈ ಕೆಳಗಡೆಯಿಂದ ಬಂದು ಮೇಲ್ಗಡೆ ಕೆಲಸ ಮಾಡ್ತಾ ಇದೆ. ಈಗ ಇದೆಲ್ಲ ಫ್ರೇಮ್ ರೆಡಿ ಇದೆ. ಇವಾಗ ನಾವು ಇದನ್ನ ತಾಂಡೋಗಿಟ್ರೆ ಒಳ್ಳೆ ಜಾಗ, ಒಳ್ಳೆ ಈ ಮಾವಿಂದು ಇದೆಲ್ಲ ಜಾಗದಲ್ಲಿ ತೋಟಗಳಲ್ಲಿ ಇಟ್ರೆ ಇನ್ನೊಂದು 15 ದಿನ, 1 ತಿಂಗಳೊಳಗೆ ನಿಮ್ಗೆ ತುಪ್ಪ ಸ್ಟಾರ್ಟ್ ಆಗೋಗುತ್ತೆ ಇದು. ಇದನ್ನ ತೆಗಿಬೇಕು. ಇದು ಕೇರಳ ಮದಿರೋದು ಆಗಿರೋದ್ರಿಂದ ಇದ್ರಲ್ಲಿ ಸರಾಸರಿ ಏನಿಲ್ಲ ಅಂತ ಅಂದ್ರು ನಿಮಗೆ ಒಂದರಲ್ಲಿ 1 kg ಅಷ್ಟು ಜೇನುತುಪ್ಪ ಬರುತ್ತೆ ನಿಮಗೆ ಒಂದು ಫ್ರೇಮ್ ಅಲ್ಲಿ. ಹೌದು, 1.25 kg ವರೆಗೂ ಬರುತ್ತೆ. ಈ ತರ ಡಬಲ್ ಸೂಪರ್ ಕೊಡ್ತೀವಿ, ಅಂದ್ರೆ ಇದೇ ಸೂಪರ್ನ ಡಬಲ್ ಕೊಡ್ತೀವಿ. ಬೆಳವಣಿಗೆ ಹೆಂಗಿರುತ್ತೆ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ. ಅಣ್ಣ ಯಾರಿಗಾದ್ರೂ ಬೇಕು ಅಂದ್ರೆ ನೀವು ಅವ್ರು ಕಳ್ಸಂಗ್ ಕೊಡ್ತೀರಿ? ಹೌದು, ಸಿಗುತ್ತೆ. ಸ್ನೇಹಿತರೆ, ಯಾರಾದರೂ ನೀವು ಜೇನು ಪೆಟ್ಟಿಗೆಗಳು ಬೇಕು ಅಂತಂದ್ರೆ ನೀವು ಮಹೇಶ್ ಅಣ್ಣ ಕಾಂಟ್ಯಾಕ್ಟ್ ಮಾಡಿದ್ರೆ ಖಂಡಿತ ನಿಮಗೆ ಜೇನು ಪೆಟ್ಟಿಗೆ ಸಿಗುತ್ತೆ. ಈ ಜೇನ್ದು ನಿಮ್ದು 1 ಎಪಿಸೋಡ್ ಮಾಡೋಕ್ಕಾಗಲ್ಲ. ಈ ಜೇನ್ದು ಕಂಪ್ಲೀಟ್ ಏನಿಲ್ಲ ಅಂದ್ರೆ ಒಂದು ಸೀಸನ್ ಎಪಿಸೋಡ್ ಮಾಡ್ಬೇಕು ಅಂದ್ರೂ ಮಿನಿಮಮ್ 4 ಎಪಿಸೋಡ್ ಮಾಡ್ಬೇಕು ನೀವು. ಅವಾಗ ನೀವು ಮೇಣ ತಯಾರು ಮಾಡೋದು ಹೆಂಗೆ, ಹುಳಗಳು ಬಿಡೋದು ಹೆಂಗೆ. ಈಗ ಇದು ನಾರ್ಮಲ್ ಆಗಿ ಇಂಟ್ರೊಡಕ್ಷನ್ ಮಾಡ್ಕೊಳ್ಳಿ. ಇನ್ನೇನಿದು ಹಾರ್ವೆಸ್ಟ್ ಮಾಡೋದಿರುತ್ತಲ್ಲ ಅದನ್ನೆಲ್ಲ ಮಾಡಿ. ಮೇಯ್ನು ಇಲ್ಲಿ ಎಲ್ಲದನ್ನು ಕಂಟೆಂಟ್ ಇದ್ದೇ ಇರುತ್ತೆ. ಸೊ ಎಕ್ಸ್ಟ್ರಾ ಕಂಟೆಂಟ್ ಇರೋದು ಮಾಡಿದಾಗ ನಿಮ್ಗೆ ಜನಕ್ಕೂ ರೀಚ್ ಆಗುತ್ತೆ ಅದು. ಸೊ ಅದನ್ನ ಈ ಸತಿ ಮಾಡಿಬೇಕಾದ್ರೆ ಅದನ್ನ ಈಗ ನೆಕ್ಸ್ಟ್ ಪೋಲನ್ಸು ಮತ್ತೆ ಇದನ್ನು ವೆನಮ್ಮು ಅದೊಂದು ಕಲೆಕ್ಟ್ ಅದೊಂದಿದೆ, ಮತ್ತೆ ಹಾರ್ವೆಸ್ಟ್ ಮಾಡೋದೊಂದು ಮಾಡಿ, ಅಂದ್ರೆ ಜೇನುತುಪ್ಪ ತೆಗಿಯೋದ್ರದ್ದೊಂದು. ಅಣ್ಣ ಇದು ಪೆಟ್ಟಿಗೆ ಇದು ಕೇರಳ ಮಾದರಿ ಇದು? ಹೌದು, ಇದು ಕೇರಳ ಮಾದರಿ ಪೆಟ್ಟಿಗೆಗಳು. ನಿಮ್ಗೆ ಇದು ಹೆಂಗ್ ಸಿಕ್ತು ಅಂತ? ತರಿಸ್ಕೊಂತೀವಿ ಸರ್ ನಾವು. ಈಗ ನೋಡಿ ಅಲ್ಲೆಲ್ಲ ಇದೆಯಲ್ಲ, ಮಹಾಗನಿ ಉಡ್ದಿದೆ. ಸೊ ನಾನು ಸಪ್ಲೈ ತಗೊಂತೀನಿ, ನಾನು ಕೇರಳದಿಂದ ತರಿಸ್ತೀನಿ, ತಮಿಳ್ನಾಡಿಂದ ತರಿಸ್ತೀನಿ. ಆಮೇಲೆ ಇಲ್ಲಿ ಲೋಕಲ್ ಬಂತು ಅಂತ ಅಂದ್ರೆ ಧರ್ಮಸ್ಥಳ ಈ ಕಡೆಯಿಂದ ಎಲ್ಲ ಬರುತ್ತೆ. ಅಲ್ಲಿಂದ ತರಿಸಿ ಆಮೇಲೆ ಇಲ್ಲಿ ಡಿವೈಡ್ ಮಾಡಿ ಇಲ್ಲಿ ಸಾಕಿ ಆಮೇಲೆ ಬೇರೆ ಬೇರೆ ಕಡೆ ಕಳಿಸೋದು. ಅಣ್ಣ ಇದು ಜೇನು ಪೆಟ್ಟಿಗೆಯಲ್ಲಿ ರಾಣಿದು ಪಾತ್ರ ಏನು ಅಂತ? ಸರ್ ಮೇಯ್ನ್ ಇರೋದೇ ರಾಣಿದು ಪಾತ್ರ. ಮೊಟ್ಟೆ ಇಡೋದೇ ಜೇನು ಸಂತಾನೋತ್ಪತ್ತಿ ಮಾಡಬೇಕು ಅಂದ್ರೆ ಎಲ್ಲಾ ಜೇನು ನೊಣಗಳು ಮೊಟ್ಟೆ ಇಡಲ್ಲ. ಓಕೆನಾ? ರಾಣಿ ಹೆಂಗೆ ಅಂದ್ರೆ ಇದು ಜೇನು ನೊಣದ್ದು ಇದನ್ನು ತಿಳ್ಕೊಳ್ಳಿ. ಒಂದು ಕುಟುಂಬ ಅಂತ ಇದ್ರೆ ಗಂಡು ಹೆಣ್ಣು ಇರುತ್ತೆ. ಹೆಣ್ಣಲ್ಲಿ 2 ತರ ಇರುತ್ತೆ, ಒಂದು ಕೆಲಸಗಾರ ಹುಳ, ಇನ್ನೊಂದು ರಾಣಿ ಜೇನು. ಈ ಕೆಲಸಗಾರ ಹುಳಲ್ಲೂ ಕೆಲಸಗಳನ್ನ ಡಿವೈಡ್ ಮಾಡ್ಕೊಂತವೆ. ಪೋಲನ್ಸ್ ಅಂದ್ರೆ ಪರಾಗ ತರದ, ನೀವು ನೋಡ್ತಾ ಇರ್ಬೋದು ಕಾಲಲ್ಲಿ ಸಿಂಬೆ ಸುತ್ಕೊಂಡು ಕಚ್ಕೊಂಡ್ ಬರ್ತಾ ಇರುತ್ತೆ. ಪೋಲನ್ಸ್ ಅಂದ್ರೆ ಪರಾಗ ತರ ಒಂದೇ ಹುಳಗಳು ಬೇರೆ ಇರುತ್ತೆ, ಮಕರಂದ ತರ ಹುಳಗಳೇ ಬೇರೆ ಇರ್ತದೆ. ರಾಣಿ ಮೊಟ್ಟೆ ಇಟ್ಟಾಗ ರಾಣಿ ಸುತ್ತ ಕೆಲಸ ಮಾಡೋ ಗೂಡಲ್ಲಿ ಕೆಲಸ ಮಾಡೋ ಹುಳಗಳೇ ಬೇರೆ ಇರ್ತದೆ. ಏರಿ ಕಟ್ಟೋದೇ ಇರುತ್ತೆ. ಎಲ್ಲಾ ಕೆಲಸ ಎಲ್ಲ ಹುಳುಗಳಿಗೂ ಗೊತ್ತಿರುತ್ತೆ. ಬಟ್ ಏನು ಅಂದ್ರೆ ಅವು ನಾವು ಕೆಲಸ ಹಂಚ್ಕೊಂಡಾಗ ಅವು ಹಂಚ್ಕೊಂಡಿರ್ತವೆ. ಸೊ ಹಂಗ್ ಮಾಡಿದಾಗೆ ಅವಕ್ಕೆ ಮಾತ್ರನೇ ಚೆನ್ನಾಗಿ ಅವು ಬೇಗ ಬಿಲ್ಡ್ ಆಗಕ್ ಸಾಧ್ಯ. ಕೆಲಸ ಮಾಡೋದಕ್ಕೆ ರಾಣಿ ಮಾತ್ರನೇ ಮೇಟಿಂಗ್ ಆಗಿ ರಾಣಿ ಈಚೆ ಕಡೆ ಬಂದು ಮೇಲ್ಗಡೆ ಹೋಗುತ್ತೆ. ಮೇಲ್ಗಡೆ ಹೋಗಿ ಗಂಡಿನೊಂದಿಗೆ ಮಿಲನ ಆದಾದ್ಮೇಲೆ ಬಂದು ಮೊಟ್ಟೆ ಇಡಕ್ ಸ್ಟಾರ್ಟ್ ಮಾಡ್ತದೆ. ರಾಣಿಗೆ ಹೇಳಿದ್ನಲ್ಲ 2000 ಮೊಟ್ಟೆ ಇಡೋದು ಚೈತನ್ಯ ಇರುತ್ತೆ ಒಂದು ದಿನಕ್ಕೆ. ಆಹಾರ ಮೇಲೆ ಹೋಗುತ್ತದೆ, ಆ ಫುಡ್ ಹೊರಗಡೆಯಿಂದ ಏನೇನು ತರ್ತಾವೆ ಅನ್ನೋದ್ರ ಮೇಲೆ ಹೋಗುತ್ತೆ. ಫಸ್ಟ್ ಎಲ್ಲವೂ ಏರಿ ಆದ್ಮೇಲೆ ಎಲ್ಲ ಒಂದೇ ಡೈಮೆನ್ಷನ್ ಇರ್ತವೆ.
ಅದಕ್ಕೆ ಮೊಟ್ಟೆ ಇಡುತ್ತೆ ರಾಣಿ, ಅದಕ್ಕೆ ಪರಾಗ ಹಾಕುತ್ತೆ, ಮಕರಂದ ಎಲ್ಲ ಹಾಕಿ ಶೀಲ್ಡ್ ಮಾಡುತ್ತೆ. ಒಂದು ಮೊಟ್ಟೆ ಶೀಲ್ಡ್ ಆದಮೇಲೆ 18 ದಿನ ಬೇಕು ಆಚೆ ಬರೋದಕ್ಕೆ. ಒಂದು ಫುಲ್ಲು ಫ್ಲೈಯಿಂಗ್ ಕೆಪಾಸಿಟಿ ಇರೋಂಥ ಒಂದು ಹುಳ ಈಚೆಗಡೆ ಬರುತ್ತೆ. ಸರಿನಾ? ರಾಣಿ ಜೀವಿತಾವಧಿ 2 ರಿಂದ 3 ವರ್ಷ 5 ವರ್ಷದವರೆಗೂ ಬದುಕುತ್ತೆ ರಾಣಿ. ಬೇರೆ ಬೇರೆ 45 ದಿವಸ ಅಷ್ಟೇ. ಕೆಲಸ ಮಾಡ್ತಂದ್ರೆ 30 ದಿವಸ. ಈಗ ಜೇನು ಒಂದು ಕಡಿದ್ಬಿಟ್ರೆ ಅದು ಡೆತ್ ಆಗುತ್ತೆ. ಹೌದು, ಅದು ಕಳ್ಳನೊಂದಿಗೆ ಇರುತ್ತೆ ಸರ್. ಅದು ಹೋಗ್ತಿದ್ದಂಗೆ ಅದ್ರ ಸಮೇತ ಬಂದ್ಬಿಡುತ್ತೆ ಅದು. ಹೌದು, ಅದು ಸತ್ತೋಗುತ್ತೆ. ಜೇನಿಗೆ 2 ಹೊಟ್ಟೆ ಇರೋದು. ಒಂದು ಮಕರಂದ ಮಾಮೂಲಿ ನಮ್ಮ ಇದಕ್ಕೆ ತನ್ನ ಆಹಾರ ತಿಂದಾದ್ಮೇಲೆ ಜೀರ್ಣ ಮಾಡ್ಕೊಳೋದಕ್ಕೆ, ಇನ್ನೊಂದು ಜೇನು ಇದಕ್ಕೆ ಸಂಗ್ರಹಿಸ್ಕೊಳೋದಕ್ಕೆ ಅಂತ 2 ಹೊಟ್ಟೆಗಳು ಇರ್ತವೆ ಜೇನಿಗೆ. ಸೊ ಅದು 45 ದಿವಸ ಬದುಕುತ್ತೆ ಅಷ್ಟೇ. ಇನ್ನು ಏನಾದ್ರೂ ವಿಶೇಷತೆ ಜೇನ್ ಬಗ್ಗೆ ಹೇಳಿದ್ರೆ ಸರ್? ವಿಶೇಷತೆ ಅಂದ್ರೆ ಜೇನೇ ವಿಶೇಷತೆ. ಜೇನ್ನ ಏನಕ್ಕೆ ಇನ್ಸ್ಪಿರೇಷನ್ ಲೈಫ್, ಅದು ಲೈಫ್ ಸ್ಟೈಲು. ಬೆಳಗ್ಗೆ ಎದ್ದೋಗುತ್ತೆ, ಸಂಜೆವರೆಗೂ ದುಡಿತದೆ, ಸಂಜೆ ಬಂದು ಪಾಡಿಗೆ. ಸೊ ದುಡಿಮೆ ಅನ್ನೋದು ಜೇನಿಂದ ನೋಡೋದು, ಒಗ್ಗಟ್ಟು ಅನ್ನೋದು ಜೇನಿಂದ ತಿಳ್ಕೊಬೋದು. ಹೆಂಗೆ ಬೇರೆ ಕುಟುಂಬದ ಅದ್ರ ಪಾಡ್ಗದಿರುತ್ತೆ, ಬೇರೆಯವ್ರ ತಂಟೆಗೆ ಹೋಗಲ್ಲ. ಅದೇನೋ ಒಂದು ಗಾದೆ, ಅದನ್ನ ನೋಡಿ ನೊಣಕ್ಕೂ ಜೇನು ನೋಡೋಕ್ಕೂ ವ್ಯತ್ಯಾಸ ಅಂತೆ. 2 ನೊಣದ ಜಾತಿನೇ, ಬಟ್ ಇದು ಜೇನು ಅದು ನೊಣ ಎಲ್ಲ ಎಂತೆಂತ್ರ ಮೇಲೆ ಕುತ್ಕೊಳುತ್ತೆ ಹೇಳಿ. ಕಸ ಕಡ್ಡಿ ಕೊಳಕು ಎಲ್ಲಾದ್ರ ಮೇಲೆ. ಜೇನು ನೊಣ ಹಂಗಲ್ಲ, ಅದಕ್ಕೆ ಏನ್ ಬೇಕು ಹೂವು ಬಿಟ್ರೆ ಬೇರೆ ಏನೂ ಅದಕ್ಕೆ ಬೇಕಾಗಿಲ್ಲ. ಅಷ್ಟೇ. ಅದು ಮೇಯ್ನು, ಅದು ಕಲಿಯೋದು. ಅದು ಬಿಟ್ರೆ ನೆಕ್ಸ್ಟ್ ಇದೆಲ್ಲ ತೋಟಗಳಿಗೆ ಈಗ ಪರಿಸರ ಚೆನ್ನಾಗಿರೋದಕ್ಕೆ ಮೇಯ್ನು. ಅದಾದ್ಮೇಲೆ ಇದರಿಂದ ಉಪಯೋಗಗಳು ಜಾಸ್ತಿ ಪಡ್ಕೊಳೋದು ನಾವು. ಜೇನು ತುಪ್ಪದಿಂದ ಇರ್ಬೋದು, ಪರಾಗಸ್ಪರ್ಶ ಕ್ರಿಯೆಯಿಂದ. ಸೊ ಅದು ಎಲ್ಲದೂ ಉಪಯೋಗ. ಇದರಲ್ಲಿ ರಾಯಲ್ ಜೆಲ್ಲಿ ತಯಾರು ಮಾಡ್ತಾರೆ, ಮೇಣ ಸಿಗುತ್ತೆ. ಸೊ ಎಲ್ಲದೂ ಸಿಗುತ್ತೆ ಇದರಲ್ಲಿ. ಈಗ ನಿಮಗೆ ಜೇನುತುಪ್ಪ ಬರುತ್ತಲ್ವಾ, ವರ್ಷಕ್ಕೆ ನಿಮ್ಗೆ ಎಷ್ಟು ಬರ್ಬೋದು ಜೇನುತುಪ್ಪ? ಅಣ್ಣ ಈಗ ನಾನು ಅದೇ ಹೇಳಿದ್ನಲ್ಲ, ಫಸ್ಟ್ 26 kg ಮೊದಲನೇ ಸತಿ ಫಸ್ಟ್ ಈಲ್ಡು. ಅದಾದ್ಮೇಲೆ ಒಂದು 55-45 ಬಂತು. ಅದಾದ್ಮೇಲೆ 126 kg. ಅದಾದ್ಮೇಲೆ 204 kg, 386 kg, ಅಪ್ ಟು ಈಗ 1 ಟನ್ ಜೇನುತುಪ್ಪ ತೆಗಿಯೋವರೆಗೂ ಬಂದಿದ್ದೀವಿ ಇವಾಗ. ನಮ್ಮ ಗ್ರೂಪ್ ಎಲ್ಲ ಸೇರಿ, ಒಂದು ಗ್ರೂಪ್ ಎಲ್ಲ ಸೇರಿ 1 ಟನ್ 1000 ಜೇನು ತರೋವಷ್ಟು ಈಗಿದೆ. ನೀವು ಅಣ್ಣ ಮಾರ್ಕೆಟಿಂಗ್ ಯಾವ ತರ? ಏನಿಲ್ಲ ಅಣ್ಣ, ಇಲ್ಲೇ ಬಂದು ತಗೊಂಡು ಹೋಗ್ತಾರೆ ಎಲ್ಲ ಗ್ರೂಪ್ ಎಲ್ಲ. ನೋಡಿ ಇವಾಗ ಬೆಳಗ್ಗೆ ಒಬ್ರು ಬಂದ್ರು, 30 kg ಬೇಕಾಯ್ತು ಮೈಸೂರಿಗೆ. ಸೊ ಮೈಸೂರು ಅವ್ರಿಗೆ ಎಲ್ಲ ಅದನ್ನ ಜೇನುತುಪ್ಪ ತೆಗೆದಾದ್ಮೇಲೆ, ಅಥವಾ ನಾವು ಹೊರಗಡೆಯಿಂದನೂ ತರಿಸ್ತಿರ್ತೀವಿ, ಅವನ್ನೆಲ್ಲ ಲ್ಯಾಬಿಗೆ ಕೊಡ್ತೀವಿ. ಫಸ್ಟ್ KVK ಹಿರಳ್ಳಿಗೆ ನಾನು ಅದು ಲ್ಯಾಬ್ ರಿಪೋರ್ಟ್ ಎಲ್ಲ ಕಳಿಸ್ತೀನಿ. ಪ್ರೋಸೆಸ್ ಎಲ್ಲ ಆಗಿ ಅಲ್ಲಿ ಲ್ಯಾಬ್ ಟೆಸ್ಟ್ ಎಲ್ಲ ಆದಮೇಲೆ ಕೊಡ್ತೀವಿ. ಅಂದ್ರೆ ಏನ್ ಟೆಸ್ಟ್ ಎಲ್ಲ ಅದರಲ್ಲಿ? ಅಂದ್ರೆ ಪ್ರೋಸೆಸ್ ಅಂದ್ರೆ ಈಗ ನಾವು ಇದನ್ನ ತೆಗ್ದಿರ್ತೀವಲ್ಲ ಜೇನುತುಪ್ಪ, ಅದು ರಾಹನಿ. ಅದು ತೆಗಿಬೇಕಾದ್ರೆ ಅದ್ರಲ್ಲಿ ಮಾಯಿಶ್ಚರ್ ಇರುತ್ತೆ, ಅದರಲ್ಲಿ ಮೇಣದ ಅಂಶ ಇರುತ್ತೆ, ಮೊಟ್ಟೆಗಳ್ದು ಏನೋ ಒಂದು ಕಸ ಕಡ್ಡಿ ಎಲ್ಲ ಇರ್ತದೆ ಅದರಲ್ಲಿ. ಹಂಗೆ ಇರಲ್ಲ. ರಾಹನಿ ತೆಗೆದ ಬಟ್ಟೆಯಲ್ಲಿ ಇಣ್ತೀವಿ. ಸೊ ಅದು ರಾಹನಿ. ಅದರಲ್ಲಿರೋ ಮಾಯಿಶ್ಚರು, ಅದರಲ್ಲಿರೋ ಡಸ್ಟ್ ಎಲ್ಲ ತೆಗಿಬೇಕಾದ್ರೆ ಪ್ರೋಸೆಸಿಂಗ್ ಮಾಡಿಸ್ತೀವಿ. ಅವಾಗ ಪ್ರೋಸೆಸ್ ಮಾಡಿದಾಗ ಏನಾಗುತ್ತೆ, ಪ್ಯೂರ್ ಜೇನುತುಪ್ಪ ಇರ್ತದೆ. ಅದು ನಿಮಗೆ ಎಷ್ಟು ವರ್ಷ ಇಟ್ಟರೆ ಕೆಡಲ್ಲ. ರಾಹನಿ ಹಂಗಲ್ಲ, ಸ್ವಲ್ಪ ದಿವಸ ಆದ್ರೆ ಹುಳಿ ಬರ್ತದೆ. ಯಾಕೆ ಅಂತಂದ್ರೆ ಅದ್ರಲ್ಲಿ ನೀರಿನಂಶ ಇರ್ತದೆ, ಅದಕ್ಕೋಸ್ಕರ ಸ್ವಲ್ಪ ನೊರೆ ಎಲ್ಲ ಬಂದಿರುತ್ತೆ. ಅದಕ್ಕೆ ಏನು ಮಾಡೋಕ್ಕಾಗಲ್ಲ. ಅದು ಹಂಗಾರೆ ನಾವು ಜೇನುತುಪ್ಪ ಅಂದ್ರೆ ಪ್ರೋಸೆಸಿಂಗ್ ಎಲ್ಲ ಇರುತ್ತೆ. ಪ್ರೋಸೆಸಿಂಗ್ ಇರುತ್ತೆ. ಇದು ನ್ಯಾಚುರಲ್ ಪ್ರೋಸೆಸ್ ಆಗಿದ್ರೆ ಅದು ನಿಮ್ಗೆ ಏರಿ ಕಟ್ಟಿರೋದ್ರಲ್ಲೇ ಬರುತ್ತೆ. ಅದು ಇದರಲ್ಲಿ ಏನು ಫ್ರೇಮ್ ಸಮೇತನೇ ತಾಂತಾರೆ ಅದನ್ನ. ಒಟ್ನಲ್ಲಿ ಮಾಯಿಶ್ಚರೈಸ್ ಇರಬಾರ್ದು ಅಷ್ಟೇ. ಇಲ್ಲಾಂದ್ರೆ ಮಾಯಿಶ್ಚರೈಸ್ ನೀರಿನಂಶ ಇದ್ರೆ ಹುಳಿ ಬಂದ್ಬಿಡ್ತದೆ. ಈಗ ಜೇನು ಕೃಷಿ, ಈಗ ನಿಮ್ ಸೀಸನ್ ಹೇಳಿದ್ರಲ್ವಾ, ಈ ಮಳೆಗಾಲದಲ್ಲಿ ನೀವು ಯಾವ ತರ ಮೇಂಟೈನ್ ಮಾಡ್ಕೊಂತೀರಾ? ಏನ್ ಮಳೆಗಾಲದಲ್ಲಿ ಅದಕ್ಕೆ ಕವರ್ ಕಟ್ಟೋದ್ರಿಂದ ಹಿಡಿದು, ಆಮೇಲೆ ಅದಕ್ಕೆ ಇರುವ ಪೌಡರ್ ಹಾಕಂತೀವಿ. ಸೊ ಸ್ಟ್ಯಾಂಡ್ಗಳೆಲ್ಲ ಗ್ರೀಸ್ ಬೆಳೆದಿರ್ತೀವಿ. ಒಟ್ಟಿನಲ್ಲಿ ಏನು ಅದು ಒಳಗಡೆ ನೆನಿಬಾರ್ದು. ಒಳಗಡೆ ಆಮೇಲೆ ಫೀಡಿಂಗ್ ಕೊಡಬೇಕು. ಸಕ್ಕರೆ ಪಾಕ ಆಗಿರ್ಬೋದು, ಜೇನುತುಪ್ಪ ಆಗಿರ್ಬೋದು. ಸೊ ಅದಕ್ಕೆ ಆಹಾರ ಲಭ್ಯತೆ, ಆಹಾರ ಕೊರತೆ ಆದಾಗ ನೋಡ್ಕೋಬೇಕು ಮಳೆಗಾಲದಲ್ಲಿ. ಮಳೆಗಾಲದಲ್ಲಿ ಒಂದ್ ಸ್ವಲ್ಪ ಕೆಲಸ ಜಾಸ್ತಿ ಇರ್ತದೆ ಅಷ್ಟೇ. ಈಗ ನೀವೇನ ಅಂದ್ರೆ ಬಾಕ್ಸ್ ಎಲ್ಲ ಪೆಟ್ಟಿಗೆ ಫುಲ್ ಕೊಡ್ತೀರಲ್ಲ? ಹೌದೌದು ಕೊಡ್ತೀರಾ. ಸೊ ಈ ತರ ಅಲ್ಲ ಸರ್, ಪೆಟ್ಟಿಗೆಗಳು ಇರೋದೇ ಬೇರೆ. ಅಲ್ಲಿರೋ ಪೆಟ್ಟಿಗೆಗಳು ಇರ್ತವೆ. ಇವು ನಾವು ಟ್ರಾನ್ಸ್ಪೋರ್ಟೇಷನ್ ಈಸಿ ಅಂತ ಹೇಳ್ಬಿಟ್ಟು ಈ ತರ ಮಾಡ್ಕೊಂತೀವಿ ಅಷ್ಟೇ. ಸಾಗಾಣಿಕೆಗೆ ಅನುಕೂಲ ನಮ್ಗೆ ಇವೆಲ್ಲ. ಅಣ್ಣ ನಮ್ದು ತೋಟ ಇರ್ಬೋದು, ಹೊಲ ಇರ್ಬೋದು, ಎಲ್ಲ ಕೆಮಿಕಲ್ ಸ್ಪ್ರೇ ಮಾಡ್ಬಿಡ್ತೀವಿ. ಕೆಮಿಕಲ್ ಸ್ಪ್ರೇ ಮಾಡಿದ್ರೆ ಆಗಲ್ಲ ಸರ್, ಸತ್ತೋಗ್ತವೆ ಹುಳಗಳು. ಸೊ ನಿಮಗೆ ಜೇನು ಸರ್ ಆದಷ್ಟು ಜೇನು ಎಷ್ಟು ಚೆನ್ನಾಗಿ ಬರಬೇಕು ಅಂತಂದ್ರೆ ನೀವು ಸಾವಯವ ಕೃಷಿ ಪದ್ಧತಿಲಿ ತುಂಬಾ ಚೆನ್ನಾಗಿ ಬರ್ತದೆ. ಓಕೆ, ಹಂಗೂ ನೀವು ಕೆಲವು ತರಕಾರಿ ಬೆಳೆಗಳಿಗೆ ನೀವು ಔಷಧಿ ಹೊಡಿಲೇಬೇಕು ಅಂತ ಇತ್ತು ಅಂತಂದ್ರೆ ಕೆಮಿಕಲ್ ಯಾಕೆ ಹೊಡಿತೀರ? ಜೈವಿಕ ತೊಳಿ, ಬಯೋ ಫರ್ಟಿಲೈಸರ್ಸ್ಗಳು ಬರ್ತವೆ, ಇವು ಬರ್ತವೆ. ಸೊ ಅವು ಯೂಸ್ ಮಾಡ್ಬೋದು ನೀವು. ಸೊ ನಾವ್ ಏನು ಅಂದ್ರೆ ಜನ ಏಕ್ದಮ್ ರಿಸಲ್ಟ್ ಕೇಳಬೇಕು, ಏಕ್ದಮ್ ರಿಸಲ್ಟ್ ಬರ್ಬಿಡ್ಬೇಕು. ಈಗ ಹೊಡೆತಿದ್ದಂಗೆ ಸುಟ್ಟೋಗ್ಬಿಡ್ಬೇಕು ಅವು.
ಈ ಕಳೆನಾಶಕನೂ ಅಷ್ಟೇ, ಈಗ ಹೊಡಿತಿದ್ದಂಗೆ ಯಾವುದು ಇವಾಗ ಈಗ ಹೊಡೆದಿರ್ತೀವಿ ಮಧ್ಯಾಹ್ನ ಸುಟ್ಟಾಗುತ್ತೋ ಅದನ್ನು ಜಾಸ್ತಿ ಹೊಡಿತಾರೆ ಜನ. ನಿಧಾನಕ್ಕೆ ಅದು ಆಗಬೇಕು ಅನ್ನೋದು ಇರೋದೇ ಇಲ್ಲ. ಸೊ ಕೆಮಿಕಲ್ ದಯವಿಟ್ಟು ಯೂಸ್ ಮಾಡಬೇಡಿ. ಕೆಮಿಕಲ್ ಯೂಸ್ ಮಾಡಿದಷ್ಟು ನಿಮಗೆ ಜೇನು ಹುಳ ಸಾಯುತ್ತೆ. ಓಕೆ. ಈ ಮಾವಿನ ಸೀಸನಲ್ಲಿ ಆಲ್ಮೋಸ್ಟ್ ಈಗ ನಮ್ಮ KVK ಇರುತ್ತೆ, ಈರಳ್ಳಿ ಎಲ್ಲಾದರೂ KVK ಇರುತ್ತಲ್ಲ, ಅಲ್ಲಿ ಹೋಗಿ ವಿಚಾರಿಸಿ ಏನು ಎತ್ತ, ಸೊ ಯಾವ್ದು ಹೊಡಿಬೋದು ಯಾವ್ದು ಹೊಡಿಬಾರ್ದು. ಅವ್ರು ಹೇಳ್ತಾರೆ ನೀವು ಜೇನು ಕೃಷಿ ಮಾಡ್ತಾ ಇದ್ದೀರಾ ಅಂತ ಅಂದರೆ ಇಂತಿಂಥ ಔಷಧಿ ಹೊಡಿಬೇಡಿ ನಿಮ್ಮ ತೋಟಕ್ಕೆ, ಇದು ಅದ್ರ ಬದಲಾಗಿ ಇದು ಹೊಡೀರಿ. ಸೊ ಆಲ್ಟರ್ನೇಟಿವ್ ಅವ್ರು ಅಲ್ಲಿ ಸಜೆಷನ್ಗಳು ಕೊಡ್ತಾರೆ. ಈಗ ಯಾರನ್ನ ಅಪ್ಪಿತಪ್ಪಿ ಅಲ್ಲಿ KVK ಹೋದ್ರೂ ತುಂಬಾ ಮಾಹಿತಿಗಳು ಸರ್ ಮೇಯ್ನ್ ಅಲ್ಲೇ ಅದೇ ಅಲ್ವಾ ಸರ್, ಮೇಯ್ನ್ ಅಲ್ಲಿಂದ ಬರೋ ಮಾಹಿತಿಗಳು ಅವರೇ ಅಲ್ಲೇ ನೋಡೋದು. ಸೊ ಈ ಥರ ಇತ್ತು ಅಂತಂದಾಗ ನಮಗೆ ಸಪೋರ್ಟ್ ಮಾಡಿದವರು ಜೇನು ಕೃಷಿಗೆ ಅವರೇ ಮಾಡಿದ್ದಾರೆ. ನಮ್ಮ ಲೋಗನಾಥ್ ಸರ್ ಅಂತ ಹೇಳ್ಬಿಟ್ಟು ಅವ್ರು ನಮ್ಮ ಜೇನು ಕೃಷಿಗೆ ಸಹಕಾರ ಮಾಡಿದವರು ಅವರು ನಮಗೆ. ಯಾರ ಶುರು ಮಾಡ್ತಾರ ಅಂತಂದ್ರೆ ಮಾಡಿರ್ತಾ ಹತ್ರ ಹೋಗ್ಬೇಕು, ಜೊತೆಗೆ ಅಲ್ಲಿಗೂ ಹೋಗ್ಬೇಕು. ಅಲ್ಲಿ ಹೋಗಿ ಅಲ್ಲಿ ಗೌರ್ಮೆಂಟ್ ಇಂದ ಬಂದಿರೋ ಸರ್ಟಿಫಿಕೇಶನ್ ಇರುತ್ತೆ, ಪ್ಲಸ್ ಏನೇ ಇದ್ರೂ ಸರ್ಟಿಫಿಕೇಶನ್ ಇರುತ್ತಲ್ಲ ಸರ್. ಅಲ್ಲಿಂದ KVK ಒಂದು ಟ್ರೈನಿಂಗ್ ಆಯ್ತು ಅಂತಂದ್ರೆ ಸೊ ಅಲ್ಲಿ ಇನ್ನೂ ಎಕ್ಸ್ಪರ್ಟ್ಗಳು ಬರ್ತಾರೆ ಅಲ್ಲಿ. ಸೊ ಇನ್ನೂ ಚೆನ್ನಾಗಿ ಜೇನು ಕೃಷಿ ತಿಳ್ಕೊಂಡಿರೋರು ಬಂದು ಮಾತಾಡ್ತಾರೆ, ತೋರಿಸ್ತಾರೆ. ಸೊ ಹೆಂಗೆ ಅವ್ರ ಅನುಭವ ಹೇಳ್ತಾರೆ. ಸೊ ಹಂಗೆ ಅದಾದ್ಮೇಲೆ ನೀವು ಓನ್ ಫೀಲ್ಡ್ ವರ್ಕ್ ಮಾಡಬೇಕು. ಈಗ ನಾನು ಮಾಡಿದ್ದೀನಿ, ಸುಮಾರು ಜನ ರೈತರುಗಳಿದ್ದಾರೆ. ಸೊ ಒಬ್ಬೊಬ್ರು ರೈತರ ಹತ್ರ ಹೋದ್ರೆ ಒಬ್ಬೊಬ್ರದ್ದು ಒಂದೊಂದು ಇದಿರುತ್ತೆ. ಸೊ ಅಂತ ಕಡೆ ನೀವು ಹೋದಾಗ ನಿಮ್ಗೊಂದು ಕ್ಲಾರಿಟಿ ಸಿಗ್ತದೆ, ನಾನು ಏನು ಮಾಡಬೇಕು ಎಷ್ಟು ಮಾಡಬೇಕು ಅನ್ನೋದು ಅವಾಗ ಗೊತ್ತಾಗುತ್ತೆ ನಿಮಗೆ. ಓಕೆ ಅಣ್ಣ, ಫೈನಲಲ್ಲಿ ಅಣ್ಣ ಯಾರನ್ನ ಹೊಸಬ್ರು ರೈತರುಗಳು ಶುರು ಮಾಡಕ್ಕೆ ಬರ್ತಾರೆ ಅಂದರೆ ನೀವು ಅವ್ರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ? ಹೊಸಬ್ರು ರೈತರು ಶುರು ಮಾಡಬೇಕು ಅಂತಂದರೆ ಶುರು ಮಾಡಿ, ಬಟ್ ಇದರಲ್ಲಿ ಏನು ಅಂತಂದರೆ ಜೇನು ಕೃಷಿ ಮಾಡ್ಬೇಕಾದ್ರೆ ಎಷ್ಟು ತಾಳ್ಮೆಯಿಂದ ಮಾಡ್ತೀರೋ ಅಷ್ಟು ಒಳ್ಳೆಯದು. ತಾಳ್ಮೆ. ನಾವು ಇವತ್ತು ಹಾಕ್ಬಿಟ್ಟಿದ್ದೀವಿ ನಾಳೆಗೆ ಬಂದ್ಬಿಡುತ್ತೆ, ಸೊ ಕ್ಯಾಲ್ಕುಲೇಷನ್ ಎಲ್ಲ ಬೇಡ. ಇದು ಪ್ರಕೃತಿಯೊಂದಿಗೆ ಮಾಡೋ ಇದು ಕೃಷಿ. ನಾವು ಯಾವುದನ್ನು ತಯಾರಿಸೋಕ್ಕಲ್ಲ. ಪೆಟ್ಟಿಗೆಗಳನ್ನ ಹೊರಗಡೆ ಇರೋದು ತಯಾರಿಸ್ಬೋದು, ಜೇನು ಹುಳುಗಳನ್ನ ನಾವು ತಯಾರಿಸೋಕ್ಕಾಗಲ್ಲ. ಅದಕ್ಕೆ ಅಂತ ಒಂದು ಕಾಲ ಬರ್ತದೆ, ಆ ಕಾಲದಲ್ಲೇ ಅವು ಮರಿ ಆಗೋದು ಮೊಟ್ಟೆ ಆಗೋದು ಎಲ್ಲ ಯಾವಾಗಂದ್ರೆ ಅವಾಗ ಅವು ಬೆಳವಣಿಗೆ ಆಗಲ್ಲ. ಸೊ ನೀವು ಎಷ್ಟು ತಾಳ್ಮೆಯಿಂದ ಇರ್ತೀರೋ, ಅಕಸ್ಮಾತ್ ಎದ್ದೋಯ್ತಾ ತಲೆ ಕೆಡಿಸ್ಕೊಬೇಡಿ, ಟೈಮ್ ಕೊಡಿ ಅದಕ್ಕೆ. ತಿರ್ಗಾ ಅದು ಏನಕ್ಕೆ ಎದ್ದೋಯ್ತು ಅನ್ನೋ ತಿಳ್ಕೊಂಡು ತಿರ್ಗಾ ಮಾಡಿ, ಅವಾಗ ಏನೂ ಆಗಲ್ಲ. ಸೊ ನಾವು ಹಾಕ್ಬಿಡ್ತಿದ್ದೀವಿ, ದುಡ್ಡು ಮೆಂಟಾಲಿಟಿ ಇತ್ತು ಅಂತಂದರೆ ಕೃಷಿ ಮಾಡೋಕ್ಕೆ ಹೋಗ್ಬೇಡಿ. ಸೊ ಇದಕ್ಕೆ ಅಂತ ಜೇನು ಕೃಷಿ ಮಾಡೋಕ್ಕೆ ಬಂದಿದ್ದೀರಾ, ಅಟ್ಲೀಸ್ಟ್ ಮಿನಿಮಮ್ 1 ರಿಂದ 2 ವರ್ಷ ಇದಕ್ಕೆ ಅಂತ ಎತ್ತಿಡಿ ಟೈಮು. 2 ವರ್ಷ ಆದಮೇಲೆ ನಿಮಗೆ ರಿಟರ್ನ್ಸ್ ಬರುತ್ತೆ. ಏಕ್ದಮ್ ನಾವು ಹೋಗ್ತಿದ್ದಂಗೆ ರಿಟರ್ನ್ಸ್ ಬರ್ತದೆ ಅನ್ನೋದು ತುಪ್ಪ ಅಂತೂ ಬರ್ತದೆ. ನಾವು ಅದರಿಂದ ಹಾಕಿದ್ದೀವಿ, ನಾವು 6 ತಿಂಗಳಾಗೋಗ್ಬಿಟ್ಟೈತೆ, ನಾನು 50,000 ಬಂಡವಾಳ ಹಾಕಿದ್ದೀನಿ, ನಂಗೆ 5 ರೂಪಾಯಿ ಹುಟ್ಟಲಿಲ್ಲ. ಅದು ನೀವು ಅಲ್ಲಿಗೆ ಜೇನು ಕೃಷಿ ಮಾಡೋದಕ್ಕೆ ಹೋಗಕ್ಕೆ ಹೋಗಬೇಡಿ ಅಂತವ್ರು. ಸೊ ಬಿಡಿ, ಅಲ್ಲಿಗೆ ಟೈಮ್ ಕೊಡಿ ಅದಕ್ಕೆ. ತಾಳ್ಮೆ ನೀವು ಎಷ್ಟು ತಾಳ್ಮೆಯಿಂದ ಕಾಯ್ತೀರೋ ಅಷ್ಟು ಸಕ್ಸಸ್ಸು. ನಾನು ಎಷ್ಟೋ ಕಡೆ ಹೇಳಿದ್ದೀನಿ, ನಾನು 100 ರೂಪಾಯಿ ಜೇನುತುಪ್ಪ ಇದರಿಂದ ನೋಡಬೇಕು ಅಂದಾಗ 1.5 ವರ್ಷಕ್ಕಿಂತ ಕಡಿಮೆ ಇಲ್ಲ ಸರ್. 1.5 ವರ್ಷದ ಮೇಲೇನೆ ನಮಗೆ ಇದರಿಂದ ಆದಾಯ, ಇದರಿಂದ 100 ರೂಪಾಯಿ ದುಡ್ಡು ಸಿಗುತ್ತೆ ಅಂತ. ನಾವು ಏಕದಮ್ ಹಾಕಿದ ತಕ್ಷಣ ಬಂದ್ಬಿಡಲ್ಲ ಇದು. ಯಾವುದೇ ನೀವು ಅಡಿಕೆ ಮರ ಹಾಕ್ತೀರ 5 ವರ್ಷಕ್ಕೆ ಬರುತ್ತೆ ಅಂತ, ಎಲ್ಲವೂ 5 ವರ್ಷಕ್ಕೆ ಬಂದ್ಬಿಡ್ತಾವ, ಕೆಲವು ಲೇಟ್ ಆಗ್ತವೆ. ಸ್ವಲ್ಪ ಸಮಾಧಾನ ಇರಬೇಕಷ್ಟೇ. ಓಕೆ ಸ್ನೇಹಿತರೆ, ನಮ್ಗೆ ಇಲ್ಲಿವರೆಗೂ ಜೇನು ಕೃಷಿಯ ಸಂಪೂರ್ಣ ಮಾಹಿತಿ ತಿಳಿಸ್ಕೊಟ್ಟಂತ ಮಹೇಶ್ ಅಣ್ಣ, ಬನ್ನಿ ಅಣ್ಣ, ನಿಮಗೆ ತುಂಬುವುದಾದ ಪ್ರೀತಿಯ ಧನ್ಯವಾದಗಳು. ಥ್ಯಾಂಕ್ ಯು. ಓಕೆ, ಇನ್ನು ಇದ್ರದ್ದು ಪ್ರೋಸೆಸ್ ನೆಕ್ಸ್ಟ್ ಮಂತ್ ಬಂದರೆ ನಿಮಗೆ ಇನ್ನೊಂದು 15 ದಿವಸ ಕಳೆದು ಬಂದರೆ ಇನ್ನು ನಮ್ಮ ತೋಟದಲ್ಲಿ ಇದೊಂದು ಹನಿ ಹಾರ್ವೆಸ್ಟ್ ಒಂದು ಇರುತ್ತೆ, ನಾಟಿ ಕೋಳಿದೊಂದು ನೋಡ್ಬೋದು ನೀವು. ಸೊ ಕೆನಲ್ದು, ಸೊ ಅದೊಂದು ನೆಕ್ಸ್ಟ್ ಇದರಲ್ಲಿ ಅದೊಂದು ಮಾಡಿ. ಯಾಕಂದ್ರೆ ಯಾರಿಗೆ ಆದ್ರೂ ಆಗ್ಲಿ, ಈಗ ನಾನು ಯಾವ್ದೋ ಒಂದು ತೋಟದಲ್ಲಿ ನೋಡಾದ್ಮೇಲೆ ಒಂದು ಎಕರೆ ತೋಟದಲ್ಲಿ ಒಬ್ರು ಮಾಡಿದ್ರು, 10 ಹಸುಗಳು ಸಾಕಿದ್ದಾರೆ, ನಾಯಿಗಳು ಸಾಕಿದ್ದಾರೆ, ಮೇಕೆ ಸಾಕಿದ್ದಾರೆ, ಎಲ್ಲಾನು ಮಾಡಿದ್ದಾರೆ 1 ಎಕರೆಯಲ್ಲಿ, ಬೆಳೆನೂ ಬೆಳೆದಿದ್ದಾರೆ. ಸೊ ಅವ್ರಿಗೆ ಸಾಧ್ಯ ಆದ್ಮೇಲೆ ನಮ್ಗೆ ಯಾಕೆ ಸಾಧ್ಯ ಅಲ್ಲ? ಸೊ ನನಗೆ ನಾಯಿ ಸಾಕೋದ್ರಿಂದ ಅದರಿಂದನೂ ಆದಾಯ ಇದೆ. ಎಲ್ಲ ಒಳ್ಳೆ ನಾಯಿಗಳೇ ಇರೋದು, ಒಳ್ಳೆ ಜಾತಿ ನಾಯಿಗಳು. ಸೊ ಮುದೋಳಿದೆ, ಎಲ್ಲ ಇದೆ. ಒಂದು ಸ್ವದೇಶಿ ತಳಿನ ಬೆಳೆಸ್ದಂಗೂ ಆಗುತ್ತೆ. ಮಿನಿಮಮ್ ಏನಿಲ್ಲ ಅಂದ್ರೆ 15,000 ರೂಪಾಯಿ ಅದೊಂದು ಸತಿ ಮರಿ ಹಾಕಿದ್ರೆ ಒಂದು ಆದಾಯನೂ ಇದೆ. ಸೊ ಆ ಥರ ಅದೊಂದು ಕೋಳಿಗಳು, ನಾಟಿ ಕೋಳಿ, ಅದು ಡೈಲಿ ದುಡ್ಡು ಕೊಡೋ ಅಂಥದ್ದೊಂದು ಕೃಷಿ. ಅದೊಂದು ಡೈಲಿ ದುಡ್ಡು. ಅದು ಮೊಟ್ಟೆ 25 ರೂಪಾಯಿ ಸರ್ ಇವತ್ತು ಒಂದು ನಾಟಿ ಮೊಟ್ಟೆ. ಡಿಮ್ಯಾಂಡ್ ಎಷ್ಟಿದೆ ಗೊತ್ತಾ? ಹೌದು. ನನ್ನ ಹತ್ರ ಬರ್ತಾರೆ ಜೇನುತುಪ್ಪ ಒಬ್ರು ಜಿಮ್ ಇರೋರು, ಒಂದು 5-6 ಜನ ಅವರೇ. ಅವ್ರಿಗೆ ತಿಂಗಳಿಗೆ 10 kg ಜೇನುತುಪ್ಪ, ಒಂದು 150 ರಿಂದ 250 ಮೊಟ್ಟೆ ತಗೊತಾರೆ. ಆ ಥರ 10 ಜನ ಸಿಕ್ಕಿದ್ರೆ ನಿಮಗೆ ಒಂದು ತಿಂಗಳಿಗೆ 1,000 ಮೊಟ್ಟೆ ಪ್ರೊಡಕ್ಷನ್ ಯಾಕಾಗಲ್ಲ? ಮಾಡಿ ಆರಾಮಾಗಿ ಅಂತಾರೆ. ಇದು ನಿಮ್ಮ ಕೆಜಿಗೆ ಎಷ್ಟು ಕೊಡ್ತಿದ್ದೀರ ಅಂದ್ರೆ ಸರ್? 800, 700, 800 ರೂಪಾಯಿ ಹೋಗ್ತಾ ಇದೆ ಸರ್ ನನ್ನ ಹತ್ರ ಪರ್ ಕೆಜಿ. ಕೋಂಬಡ ಹನಿ ಬೇಕು ಅಂದ್ರೆ 1,200 ರೂಪಾಯಿ, 1,300 ಡಿಪೆಂಡ್.
ಓಕೆ ಅಣ್ಣ. ಸೊ ಅವ್ರೇನಾದರೂ ಬಂದು ನಾವು ಇಲ್ಲೇ ಬಂದು ಇಲ್ಲೇ ತಿಂತೀನಿ ಅಂದರೆ ಇಲ್ಲೇ ಕರ್ಸಿ ಇಲ್ಲೇ ಕೊಡಿಸಿ ಅವ್ರ ಎದುರುಗಡೆ ತೆಗ್ಸೇ ಕೊಡ್ತೀವಿ ನೇರವಾಗಿ. ನಿಮ್ಗೆ ಸೊ ನಿಮ್ಗೆ ಕೆಲವ್ರು ಇರ್ತಾರೆ ಎಲ್ಲ ಮೆಂಟಾಲಿಟಿ ಒಬ್ಬರೇ ಒಂದೇ ಥರ ಮೆಂಟಾಲಿಟಿ ಇರಲ್ಲ. ಕೆಲವರು ತುಂಬ ಇಲ್ಲಿ ಅದೊಂದು ಏರಿಯಾ ನೋಡಿ ಇದು ಯಾವುದು ಒಂದು ಅಲ್ಲಿಗನ ಅವರು ನಮ್ಮ ಪೇಷಂಟ್ ಎಲ್ಲಿಗಾನ ಚೆಕ್ ಮಾಡಿ ತಾಂತಾರೋ ಅಲ್ಲಿಗಾನ ತಾಂಬೋದು ಇಲ್ಲಿ. ಹೌದು, ಡೌಟ್ ಇಟ್ಕೊಂಬಿಡಂಗಿಲ್ಲ. ಆರಾಮಾಗಿ ಬನ್ನಿ, ನಿಮ್ಗೆ ಯಾವ್ದರಲ್ಲಿ ಜೇನುತುಪ್ಪ ಇರುತ್ತೋ ನೀವು ತಾಳಿ ಹೋಗಿ ಅಷ್ಟೇ. ಓಕೆ ಅಣ್ಣ, ಧನ್ಯವಾದಗಳು ಅಣ್ಣ. ಥ್ಯಾಂಕ್ ಯು ಸೋ ಮಚ್. ತುಂಬ ಟೈಮ್ ಕೊಟ್ಟಿದ್ದಾರೆ ನಮಗೆ ಇವರು. ಥ್ಯಾಂಕ್ ಯು ಅಣ್ಣ. ಸ್ನೇಹಿತರೆ, ಇದು ಇಷ್ಟು ಕೂಡ ಜೇನು ಕೃಷಿ ಬಗ್ಗೆ ವಿಡಿಯೋ ಆಗಿತ್ತು ಸ್ನೇಹಿತರೆ. ಈ ವಿಡಿಯೋ ನಿಮ್ಗೆ ಇಷ್ಟ ಇದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತು ಅವಶ್ಯಕತೆ ಇರೋಂಥ ರೈತರಿಗೆ ಶೇರ್ ಮಾಡಿ, ಮಿಸ್ ಮಾಡದೆ ಸಬ್ಸ್ಕ್ರೈಬ್ ಮಾಡಿ ನಮಗೆ ಹೆಚ್ಚಿನದಾಗಿ ಪ್ರೋತ್ಸಾಹ ಕೊಡಿ ಅಂತ ಕೇಳ್ತೀನಿ ಸ್ನೇಹಿತರೆ. ಮತ್ತು ನಿಮಗೆ ಯಾರು ರೈತರುಗಳಿಗೂ ನಮ್ಮ ಬೇರೆ ಥರ ಏನಾದರೂ ಕೃಷಿ ಥರ ವಿಡಿಯೋಗಳು ಏನಾದರೂ ಬೇಕು ಅಂತಂದರೆ ದಯವಿಟ್ಟು ಕಮೆಂಟ್ ಮಾಡಿ. ಆ ಥರ ವಿಡಿಯೋಗಳು ಮಾಡೋಕ್ಕೆ ನಾನು ಪ್ರಯತ್ನ ಪಡ್ತೀನಿ. ನಮ್ಗೆ ಹೆಚ್ಚಿನದಾಗಿ ಸಹಕಾರ ಕೊಡಿ, ಬೆಂಬಲ ಕೊಡಿ ಅಂತ ಹೇಳ್ತಾ ಇಲ್ಲಿಗೆ ಈ ವಿಡಿಯೋ ಮುಗಿಸ್ತೀನಿ. ನಮಸ್ಕಾರ, ಥ್ಯಾಂಕ್ ಯು.